ವೈಶಾಖ ಮಾಸ ಅಂದರೆ ಯಾವುದಕ್ಕೆ ವಿಶೇಷ, ಮುಖ್ಯವಾಗಿ ಮಾಡಬೇಕಾದ ಕಾರ್ಯಕ್ರಮ ಏನು? ಹಾಗೆ ಎಲ್ಲ ದೇವತೆಗಳ ಅನುಗ್ರಹ ಆಗೋದು ಯಾವಾಗ? ವೈಶಾಖ ಸ್ನಾನ ಎಂಬತಕ್ಕಂಥದ್ದೇನಿದೆ ಅದು 3 ರೀತಿಯಲ್ಲಿ ನಾವು ನಮ್ಮ ಲೆಕ್ಕವನ್ನು ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಅಶಕ್ತತೆ ಹೇಳಬಾರ್ದು. ಏನು ಎದ್ದು ಹೋಗ್ಲಿಕ್ಕಾಗಲ್ಲ, ಕೈಕಾಲು ಸರಿಗಿಲ್ಲ, ಇಂಥ ಸಂದರ್ಭ ಬಂದಾಗ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಸ್ನಾನ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಏನು ಸಂಕಲ್ಪ ಮಾಡೋದು ನಾವು? ಯಾರಿಗೆ ಸಂತಾನಾದಿಗಳು ಆಗಿಲ್ಲ ಅಂಥ ವ್ಯಕ್ತಿಗಳು ಈ ಶ್ಲೋಕವನ್ನು ಮಾತ್ರ ಎಲ್ಲರೂ ಹೇಳಲೇಬೇಕು. ದೋಷ ಪರಿಹಾರ ಆಗಿ ಅವರಿಗೆ ಸಂತಾನಾದಿಗಳು ಆಗುತ್ತೆ. ಮುಖ್ಯವಾಗಿ ದಾನಗಳು, ಹೀಗೆ ಚಾತಕ ಪಕ್ಷಿ ಜನ್ಮ ಬರುತ್ತೆ, ಇದರಿಂದ ಪಿತೃಗಳು ತುಂಬ ಸಂತೋಷ ಪಡ್ತಾರೆ. ಇನ್ನು ದಾನಗಳು ಬೇಕಾದಷ್ಟಿದೆ ಕೊಳ್ಳಿಕ್ಕೆ, ಒಂದೊಂದರಿಂದ ಒಂದೊಂದು ಫಲ ಇದೆ. ಮಾಸಗಳಲ್ಲಿ ಬರ್ತಕ್ಕಂಥ ವಿಶೇಷ ದಿವಸಗಳು, ಈಗ ಪೌರಾಣಿಕ ಹಿನ್ನೆಲೆ ಇದೆ. ಇದಕ್ಕೆ ಅವತ್ತೇನಾದ್ರು ಮಾಡಿದ್ರೆ ಅಗ್ನಿ ಅನಾಹುತ ಆಗೇ ಆಗುತ್ತೆ. ಅಕ್ಷಯ ತೃತೀಯದಲ್ಲಿ ಒಂದು ಸ್ವಲ್ಪ ನಾವು ತಿಳ್ಕೋಬೇಕಾದ್ದು ಒಂದು ವಿಷಯ ಇದೆ. ಅಕ್ಷಯ ತೃತೀಯದಲ್ಲಿ ಏನೋ ಬಂಗಾರ ತೆಗೆದುಕೊಂಡ್ಬಿಟ್ರೆ ಏನು ಅಕ್ಷಯ ಆಗೋಗುತ್ತೆ ಅಂತ, ಇದು ಎಲ್ಲಾದರೂ ನಂಬುವ ಮಾತನ್ನು ಹೇಳಿದ್ರು. ಗೌರಿ ಪೂಜೆಯನ್ನು ಬಿಟ್ಟ ಅಂದರೆ ಅವರ ಸುಖ ಇರೋದಿಲ್ಲ. ಇದು ಮುಖ್ಯವಾಗಿ ಅಕ್ಷಯ ತೃತೀಯ ಮಹಿಮೆ ಏನು ಅಂತ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಉದರದಲ್ಲಿದ್ದ ಗಂಧದಿಂದ ಹುಟ್ಟಿ ಇನ್ನು ಚತುರ್ದಶಿ ಏನು ಬರುತ್ತೆ ಅವತ್ತು ನರಸಿಂಹ ಜಯಂತಿ ಸಾಯಂಕಾಲದಲ್ಲಿ ನರಸಿಂಹದೇವರು ಕಾಣಿಸ್ಕೊಂಡಿದ್ದು. ಹಾಗಾಗಿ ಹೀಗೆ ಯಾವುದೇ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ನಾವು 3 ಅಂಶ ಗಮನಿಸ್ಕೋಬೇಕು ಹಿಂದಿನವರು. ಹ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿವಿಧಾಸರಸೌಖ್ಯ ದುಃಖ ಸತ್ಕಾರಣಾಯ ವೇತಾಯ ನಮೋ ನಮಸ್ತೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ವಿಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಮಲಾಂಕುಶ ಚಾನಲ್ ಏನಿದೆ ಅದರ ಮೂಲಕವಾಗಿ ಈಗಾಗಲೇ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಕೂಡ ದರ್ಶನ ಮಾಡಿದ್ದೀರಿ. ವೈಶಾಖ ಮಾಸದ ಮಹಾತ್ಮೆಯನ್ನು ಕೂಡ ನಾವು ಸರಿಯಾಗಿ ತಿಳಿದಾಗ ಆಚರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇದರಿಂದ ಭಗವಂತನ ಪ್ರಸಾದ ಹೆಚ್ಚು ಆಗುತ್ತೆ. ಅರ್ಥವಿಲ್ಲದೆ ನಾವು 100 ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕಿಂತಲೂ ಕೂಡ ಅರ್ಥವುಳ್ಳ 10 ಕಾರ್ಯಕ್ರಮ ಮಾಡಿದರೆ ಸಾಕು ಅಂತ ಶಾಸ್ತ್ರಗಳು ಹೇಳ್ತವೆ. ಅದರಲ್ಲಿ ವೈಶಾಖ ಮಾಸ ಅಂದರೆ ಯಾವುದಕ್ಕೆ ವಿಶೇಷ? ಸಾಮಾನ್ಯವಾಗಿ ವೈಶಾಖ ಎಂಬ ಶಬ್ದವೇ ವಿಶಾಖ, ವಿಶೇಷವಾಗಿ ಬಿಸಿಯಾಗೆ ಇರುವ ಕಾಲ ಅಂತ ನಮಗೆ ಬಂತು. ವಿಶಾಖ ನಕ್ಷತ್ರ ಎಂಬತಕ್ಕಂಥದ್ದು ಒಂದ ಪೌರ್ಣಿಮೆ ಅಥವಾ ಚತುರ್ದಶಿ ಅಥವಾ ಪಾಡ್ಯ, ಈ 3 ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸದಲ್ಲಿ ವಿಶಾಖ ನಕ್ಷತ್ರ ಇತ್ತು ಅಂದರೆ ಆ ತಿಂಗಳಿಗೆ ಪೂರ್ತಿ ವೈಶಾಖ ಮಾಸ ಅಂತ ಕರೀತಾರೆ. ಇದರಲ್ಲಿ ವಿಶಾಖ ನಕ್ಷತ್ರಯುಕ್ತವಾಗಿರ್ತಕ್ಕಂಥ ಪೂರ್ಣಿಮೆ ಅದು ವೈಶಾಖ ಮಾಸ ಅಂತ ಹೇಳಲ್ಪಡ್ತಾ ಇದೆ. ಇದು ಅಗ್ನಿ ದೇವತೆ ಇದಕ್ಕೆ, ಆದ್ದರಿಂದ ಅಷ್ಟು ಬಿಸಿ. ಇಂದ್ರದೇವರು ಕೂಡ ಈ ಮಾಸಕ್ಕೆ ದೇವತೆ ಆಗಿದ್ದಾನೆ. ಅದರಲ್ಲಿ ಅವರು ಅಪ್ರಧಾನವಾದ ದೇವತೆಗಳು. ಮುಖ್ಯವಾಗಿ ಈ ಮಾಸ ಪೂರ್ತಿ ತನ್ನ ಕೈಯಲ್ಲಿ ಇಟ್ಕೊಂಡು ನೀವನ ಮಾಡುವವನು ಅಂದರೆ ಭಗವಂತನಾದ ಮಧುಸೂದನ. ಮಧುಸೂದನ ಅಂದರೆ ಮಧು ಎಂಬತಕ್ಕಂಥ ಒಬ್ಬ ದೈತ್ಯನನ್ನು ಸೂದನ ಮಾಡಿದವನು, ನಾಶ ಮಾಡಿದವನೇ ಮಧುಸೂದನ. ಆದ್ದರಿಂದ ನಾವು ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ವೈಶಾಖ ಮಾಸ ನಿಯಾಮಕ ಮಧುಸೂದನ ಪ್ರೇರಣೆಯ ಮಧುಸೂದನ ಪ್ರೀತ್ಯರ್ಥಂ ಎಂಬುದಾಗಿ ಸಂಕಲ್ಪ ಮಾಡಿಕೊಂಡೇ ಎಲ್ಲ ಸ್ನಾನಾದಿ ಕರ್ಮಗಳನ್ನು ದಾನಾದಿ ಕರ್ಮಗಳನ್ನು ನಾವು ಮಾಡಬೇಕು. ಹಾಗಾಗಿ ಈ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕಾರ್ಯಕ್ರಮ ಏನು? ಒಂದೊಂದು ಮಾಸಕ್ಕೆ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ನಾವು ಕಾರ್ತೀಕ ಮಾಸ ಏನು ಹೇಳ್ತೇವೆ ಅದರಲ್ಲಿ ಎಣ್ಣೆಗೆ ಜಾಸ್ತಿ ಪ್ರಾಧಾನ್ಯ. ಆದ್ದರಿಂದ ದೇವರ ದೀಪಗಳನ್ನು ಬೆಳಗೋದೇನಿದೆ ಅದು ವಿಶೇಷ. ಆಗಲೇ ದೀಪಾವಳಿಯು ಕೂಡ ಬರೋದು. ಆದ್ದರಿಂದ ದೀಪಗಳನ್ನು ಬೆಳೆತಕ್ಕಂಥದ್ದೇನಿದೆ ಅದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ ಹೇಳಿದ್ದಾರೆ. ಹಾಗೆ ವೈಶಾಖದಲ್ಲಿ ಏನು ಅಂದರೆ ವಸ್ತುತಃ ಬಹಳ ಬಿಸಿ ಇರುವ ಕಾಲ. ಆದ್ದರಿಂದ ನಾವು ಪ್ರಾತಃ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗಿ ಸ್ನಾನಾದಿಗಳನ್ನು ಮಾಡಬೇಕು. ಮನೆಯಿಂದ ಹೊರಗೆ ಹೋಗಿ ಅಂದ್ರೇನು? ಮನೆಯಲ್ಲಿ ನಮ್ಮದು ಸಾಮಾನ್ಯವಾದ ನೀರು ಸ್ಟಾಕ್ ಮಾಡಿರ್ತಕ್ಕಂಥ ನೀರಿರುತ್ತೆ, ಅದರಲ್ಲಿ ಸ್ನಾನ ಮಾಡುವುದಕ್ಕಿಂತಲೂ ಕೂಡ ನಮ್ಮ ಮನೆಯಿಂದ ಸ್ವಲ್ಪ ಒಂದು
ದೂರ ಇರತಕ್ಕಂಥ ಒಂದು ಸರೋವರ ಆಗಿರ್ಬೋದು, ಒಂದು ಖಾತ ಆಗಿರ್ಬೋದು, ಅಥವಾ ದೇವಖಾತ ದೇವತಾ ಪ್ರಾಯರಾದವರು ಮಾಡಿರುವ ಒಂದು ಸರೋವರ ಆಗಿರ್ಬೋದು, ಬಾವಿ, ಕುಂಟೆ ಇಂಥದ್ದುಗಳೇನಿದೆ ಅವುಗಳಲ್ಲಿ ಸ್ನಾನ ಮಾಡತಕ್ಕಂಥದ್ದು ಭಾರಿ ವಿಶೇಷ ಅಂತ. ಯಾತಕ್ಕೋಸ್ಕರ ಬಂದರೆ ಎಲ್ಲ ದೇವತೆಗಳೂ ಕೂಡ ವೈಶಾಖ ಮಾಸದಲ್ಲಿ, ಅದರಲ್ಲಿ ಕೂಡ ವೈಶಾಖ ಸ್ನಾನ ಮಾಡುವಾಗ ಮನೆಯಿಂದ ಹೊರಗೇ ಇರ್ತಾರೆ ಅವರು ಎಲ್ಲ ದೇವತೆಗಳು. ಹಾಗೆ ಎಲ್ಲ ದೇವತೆಗಳ ಅನುಗ್ರಹ ಆಗೋದು ಯಾವಾಗ? ಅವರ ಸನ್ನಿಧಾನದಲ್ಲಿ ನಾವು ಸ್ನಾನಾದಿಗಳನ್ನು ಮಾಡಿದಾಗ. ಆದ್ದರಿಂದ ನಾವು ಹೊರಗೆ ಹೋಗಿ ಸ್ನಾನ ಮಾಡಬೇಕು ಅಂದರೆ ತೀರ್ಥಕ್ಷೇತ್ರಾದಿಗಳು, ನದ್ಯಾದಿಗಳು ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಮನೆಗಿಂತಲೂ ಕೂಡ 8-10 ಪಟ್ಟು ನಮಗೆ ಪುಣ್ಯ ಎಂಬುದು ಅಧಿಕವಾಗುತ್ತೆ. ಆದ್ದರಿಂದ ಪ್ರಾತಃ ಸ್ನಾನವನ್ನು ಮಾಡೋದು ಮುಖ್ಯವಾಗಿ ನಮಗೆ ಒಂದು ಆಶ್ಚರ್ಯ. ಏನು ಸ್ನಾನ ಮಾಡಿದ್ರೆ ಏನು ಲಾಭ ಅಂದರೆ, ಎಷ್ಟು ಪಾಪಗಳು ಹೋಗ್ಬೋದು ಅಷ್ಟು ಪಾಪ ನಮ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತು ಪುರಾಣ. ವೈಶಾಖ ಮಾಸ ಬರುವವರೆಗೂ ನಮ್ಮ ದೇಹದಲ್ಲಿ ಪಾಪ ಇರುತ್ತಂತೆ. ಎಲ್ಲಿ ಯಾವ ರೀತಿ? ಸೂರ್ಯ ಮುಳುಗುವವರೆಗೂ ಅಥವಾ ಸೂರ್ಯ ಉದಯ ಆಗುವವರೆಗೂ ಕತ್ತಲೆ ಇಲ್ಲ, ಕತ್ತಲೆದ ವ್ಯಾಪಾರ ನಡೆಯುತ್ತೆ. ಸೂರ್ಯ ಉದಯ ಆದ ಅಂದರೆ ಅದು ಹೆಸರಿಲ್ಲದಂತೆ ಹೊರಟೋಗುತ್ತೆ. ಹಾಗೆ ವೈಶಾಖ ಮಾಸ ಬರುವವರೆಗೆ ನಮ್ಮ ದೇಹದಲ್ಲಿರತಕ್ಕಂಥ ಜನ್ಮಾಂತರ ಪಾಪಗಳು ಇರುತ್ತೆ. ಅದೆಲ್ಲ ವೈಶಾಖ ಮಾಸ ಬಂದಾಗ ಅಲ್ಲಿ ಹೇಳಿರ್ತಕ್ಕಂಥ ಸ್ನಾನ ಪಾನಾದಿಗಳನ್ನು ನಾವು ಮಾಡಿದ್ವಿ ಅಂದರೆ ಖಂಡಿತವಾಗಿ ಅಷ್ಟು ಪಾಪ ಹೋಗುತ್ತೆ. ನಮಗೆ ಒಂದು ಆಶ್ಚರ್ಯ, ಒಂದು ಸಣ್ಣ ಸ್ನಾನ ಮಾಡಿದ ಮಾತ್ರಕ್ಕೆ ಅಷ್ಟು ಪಾಪಗಳು ಹೋಗೋದು ಅಂದರೆ ಹೇಗ್ರಿ ಅದು ಅಂತ ನಮಗೆ ಆಶ್ಚರ್ಯ. ಅದಕ್ಕೆ ಶಾಸ್ತ್ರ ಹೇಳೋದು ಒಂದೇ ಮಾತು, ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಪರಮಾತ್ಮನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಈ ಸಣ್ಣ ಒಂದು ಸ್ನಾನಕ್ಕೂ ಕೂಡ ದೇಹದಲ್ಲಿರತಕ್ಕಂಥ ಅಷ್ಟು ಪಾಪಗಳನ್ನು ಕೂಡ ಪರಿಹಾರ ಮಾಡಬಲ್ಲದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಂದು ಸಣ್ಣ ಉಳಿ ಒಂದು ದೊಡ್ಡ ಪರ್ವತವನ್ನು ತೂತು ಮಾಡಿ ಪುಡಿ ಮಾಡುವಂತೆ ಸಣ್ಣ ಉಳಿ ಅಷ್ಟೇ ಅದು. ಹಾಗೆ ಒಂದು ಸಣ್ಣ ದೀಪ ಒಂದು ಕಡೆ ಹಚ್ಚಿಟ್ರೆ ಇಡೀ ಮನೆಯಿರತಕ್ಕಂಥ ಅಷ್ಟು ಕತ್ತಲೆಯನ್ನು ಕೂಡ ನಾಶ ಮಾಡುವ ಸಾಮರ್ಥ್ಯವುಳ್ಳಂತೆ. ರಾಮನ 14 ವರ್ಷದ ರಾಮನ ಒಂದು ಬಾಣ ಇಡೀ 14,000 ರಾಕ್ಷಸ ಸಂಹಾರ ಮಾಡಿದಂತೆ ಈ ಪಾಪಗಳು ಪರಿಹಾರ ಆಗಲಿಕ್ಕೆ ಅವಕಾಶ ಇದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದೆ. ವೈಶಾಖ ಮಾಸ ಮಹಾತ್ಮೆ ಹೇಳುತ್ತೆ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ನಾವು ತಾಪ ಉಂಟು ಮಾಡೋದರಿಂದ ಈ ಪ್ರಾತಃ ಸ್ನಾನ ಗಂಧಾದಿಗಳಿಗೆ ಜಾಸ್ತಿ ಪ್ರಾಧಾನ್ಯ ಇರುತ್ತೆ. ಗಂಧ ಎಂಬತಕ್ಕಂಥದ್ದು ದೇವರಿಗೆ ಪೂರ್ಣವಾಗಿ ಹಚ್ಚತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ಇದರಲ್ಲಿ ಬಂದಿದೆ. ವೈಶಾಖ ಮಾಸದಲ್ಲಿ ಹೇಳುವಂತೆ ಪ್ರಾತಃ ಸ್ನಾಯೀವ ನರಹ ಸ್ತ್ರೀವ, ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಪ್ರಾತಃ ಕಾಲದಲ್ಲಿ ಯಾರು ವೈಶಾಖ ಮಾಸ ಸ್ನಾನವನ್ನು ಮಾಡ್ತಾರೋ ಅಂಥವರು ಅವರ ಜಾತಿಯಲ್ಲೇ ಶ್ರೇಷ್ಠ ಅನಿಸ್ಕೊತಾರೆ. ಇದೊಂದು ದೊಡ್ಡ ಕಾರ್ಯಕ್ರಮ. ಅಲ್ಲದೆ ಯಾರು ಗಂಧ ಮತ್ತು ಮಾಲ್ಯಾದಿಗಳನ್ನು ವೈಶಾಖ ಮಾಸದಲ್ಲಿ ಕೊಡ್ತಾರೆ, ಪರಮಾತ್ಮನಿಗಾಗಿರ್ಬೋದು ಬ್ರಾಹ್ಮಣರ ಕೊಡ್ತಾರೆ ಅಂಥವರು ಅದು ಪರಮಾತ್ಮನ ಪ್ರೀತಿಗಾಗಿ ಅವನ ಪುಣ್ಯ ಎಂಬತಕ್ಕಂಥದ್ದು ಎಷ್ಟು ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ತೀರ್ಥಾದಿ ದೇವತಾ ಸರ್ವಾಹ ವೈಶಾಖೆ ಮಾಸಿ ಭೂಮಿಪ ಬಹಿರ್ಜಲಂ ಸಮಾಶ್ರಿತ್ಯ ಸದಾ ಸನ್ನಿಹಿತ ನೃಪ ಅಂತ ಒಬ್ಬ ರಾಜನಿಗೆ ಹೇಳಿದಂತೆ, ಎಷ್ಟು ಕಾಲ ಬೆಳಿಗ್ಗೆ ಈಗಾಗಲೇ 15 ದಿವಸ ಆಗೋಯ್ತು ನಮ್ಮದು. ವೈಶಾಖ ಸ್ನಾನ ಎಂಬತಕ್ಕಂಥದ್ದು ಏನಿದೆ ಅದು 3 ರೀತಿಯಲ್ಲಿ ನಾವು ನಮ್ಮ ಲೆಕ್ಕವನ್ನು ತೆಗೆದುಕೊಂಡಿದ್ದಾರೆ. 3 ರೀತಿ. ಮೊದಲನೇದೇನಿದೆ ಅದು ಏಕಾದಶಿಯಿಂದ ಏಕಾದಶಿಗೆ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ, ಪೌರ್ಣಿಮೆಯಿಂದ ಪೌರ್ಣಿಮೆಗೆ ತೆಗೆದುಕೊಂಡಿದ್ದಾರೆ. ಈಗಿನ ಸ್ನಾನವನ್ನು ನಾವು ಪೌರ್ಣಿಮೆಯಿಂದ ಪೌರ್ಣಿಮೆ ತಗೊಂಡಿದ್ದಾರೆ. ಅದು ಈಗಾಗಲೇ ಚೈತ್ರ ಮಾಸದ ಒಂದು ಪೌರ್ಣಿಮೆಯಲ್ಲಿ ಬಂತು. ಅಲ್ಲಿಂದ ಈಗಾಗಲೇ ಎಷ್ಟು ತ್ರಯೋದಶಿ 13 ದಿವಸ ಮುಗಿಯಿತು. 1 ತಿಂಗಳಿರುತ್ತೆ. ಅಂದರೆ ಏನು? ವೈಶಾಖ ಮಾಸದ ಪೌರ್ಣಿಮೆಯವರೆಗೂ ಈ ಸ್ನಾನದ ಕಾರ್ಯಕ್ರಮ ಇರುತ್ತೆ. ಅದು ವೈಶಾಖ ಸ್ನಾನವೇ. ವಸ್ತುತಃ ಚೈತ್ರ ಮಾಸ ಆದರೂ ಕೂಡ ಚೈತ್ರ ಮಾಸದ ಪೌರ್ಣಿಮೆಯಿಂದ ಪೌರ್ಣಿಮೆಗೆ ಲೆಕ್ಕ ಆದ್ದರಿಂದ ಅದು 1 ತಿಂಗಳು ಸ್ನಾನ ಎಂಬುದು ಮಾಡಬಹುದು. ಏನ್ರಿ 1 ತಿಂಗಳು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ನಮಗೆ, ತುಂಬ ಕಷ್ಟ ಅಲ್ಲ ಸ್ನಾನ ಮಾಡಲಿಕ್ಕೆ ಅಂದರೆ ಆಯಿತು ಬೇಡ ಆಗಲ್ಲ ತಾನೆ. ಸುಮ್ಮನೆ ಅಶಕ್ತತೆ ಹೇಳಬಾರ್ದು. ಏನು ಎದ್ದು ಹೋಗ್ಲಿಕ್ಕಾಗಲ್ಲ, ಕೈಕಾಲು ಸರಿಗಿಲ್ಲ, ಇಂಥ ಸಂದರ್ಭ ಬಂದಾಗ ಕಡೇ 3 ದಿವಸ ಅದಕ್ಕೆ ಅಂತ್ಯ ಪುಷ್ಕರಣಿ ಅಂತ ಹೇಳ್ತಾರೆ. ಕಡೇ 3 ದಿವಸ ಅಂದರೆ ವೈಶಾಖ ಮಾಸದ ತ್ರಯೋದಶಿ, ಚತುರ್ದಶಿ, ಪೌರ್ಣಿಮೆ ಈ 3ಕ್ಕೂ ಅಂತ್ಯ ಪುಷ್ಕರಣಿ. ಈ 3 ದಿವಸ ಸ್ನಾನ ಮಾಡಿದರೂ ಕೂಡ ಅವರಿಗೆ 1 ತಿಂಗಳು ಸ್ನಾನ ಮಾಡಿದ ಫಲ ಎಂಬುದು ಬರ್ತಾ ಇದೆ. ಇಷ್ಟು ಶಾಸ್ತ್ರ ಅನುಕೂಲ ಮಾಡಿರುವಾಗ, ಪಾಪ ಕಳೆದುಕೊಳ್ಳಿಕ್ಕೆ ಅವಕಾಶ ಇರುವಾಗ ನಾವು ಮಾಡಲಿಲ್ಲ ಅಂದರೆ ನಮ್ಮಂತಹ ಮೂರ್ಖರು ಇನ್ನೊಬ್ಬ ವ್ಯಕ್ತಿ ಇರೋದಿಲ್ಲ. ಅದಲ್ಲದೆ ಸೂರ್ಯೋದಯ ಆದಷ್ಟು ಬೇಗ ನಾವು ಮಾಡಬೇಕು. 4:00ವರೆಗೆ ಸ್ನಾನ ಮಾಡೋದೇ ಭಾರಿ ಒಳ್ಳೆಯದು. ಆದರೆ ಅದು
ನಮಗೆ ಆಗದೇ ಇರಬಹುದು. ಅಂತೂ 6 ಗಳಿಗೆ ಇರುತ್ತೆ ನೋಡಿ. ಸೂರ್ಯೋದಯದಿಂದ 6 ಗಳಿಗೆ 2.5 ಗಂಟೆ ಕಾಲದ ಒಳಗೆ ನಾವು ಎಲ್ಲ ತೀರ್ಥಕ್ಷೇತ್ರಗಳು, ತೀರ್ಥಾಭಿಮಾನ ದೇವತೆಗಳು, ಸರೋವರಗಳಲ್ಲಿ, ನದಿಗಳಲ್ಲಿ ಇರೋದರಿಂದ ಆಗ ಸ್ನಾನ ಮಾಡೋದು ಪ್ರಶಸ್ತ. ಒಟ್ಟು 6 ಗಂಟೆಯಿಂದ 8:30ವರೆಗೆ ಒಳಗೆ ನಾವು ಸ್ನಾನ ಮಾಡಿಬಿಟ್ರೆ ಭಾರಿ ಒಳ್ಳೆಯದು. ಇನ್ನೂ ಮೊದಲು ಮಾಡಿದ್ರೆ ಭಾರಿ ಒಳ್ಳೆಯದು. ಏನು ಸ್ನಾನದ ಮಹತ್ವ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ, ಯಾರು ವೈಶಾಖ ಮಾಸದ ಸ್ನಾನವನ್ನು ಮಾಡದೆ ಅವನು ಜಪಹೋಮಾದಿಗಳನ್ನು ಮಾಡಿದರೂ ಕೂಡ ಅದು ಫಲ ಬರೋದಿಲ್ಲ. ಅಂದರೆ ಸ್ನಾನ ಮಾಡದೇ ಕರ್ಮ ಮಾಡತಕ್ಕಂಥದ್ದು, ಅದರಂತಹ ದೊಡ್ಡ ನರಕದ ಕೆಲಸ ಏನೊಂದಿಲ್ಲ. ಸ್ನಾನಮೂಲಾಹ ಕ್ರಿಯಾಹ ಸರ್ವಾಹ, ಎಲ್ಲವೂ ಕೂಡ ಸ್ನಾನ ಮೂಲವಾಗಿದೆ. ಜಪಹೋಮಾದಿಗಳೇನಿದೆ ಅದನ್ನು ಮಾಡಬೇಕಾಗಿದ್ದನ್ನು ನಾವು ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿದ್ರಿಂದ ರೋಗಾದಿಗಳ ನಿವೃತ್ತಿ ಆಗತ್ತೆ. ಇದು ದೃಷ್ಟಫಲ. ಅದೃಷ್ಟಫಲ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಸ್ವರ್ಗಾದಿಗಳಲ್ಲಿ ನಮಗೆ ಮುಂದೆ ಸಿಗತ್ತೆ, ಅಥವಾ ಆರೋಗ್ಯಾದಿಗಳು, ಪರಮಾತ್ಮ ಪ್ರಸಾದ ಇದೆಲ್ಲ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥದ್ದಲ್ಲಿ ಯಾವುದಾದ್ರೂ ನಾವು ಸ್ನಾನವನ್ನು ಮಾಡಲೇಬೇಕು. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಸ್ನಾನ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೂ ಶಾಸ್ತ್ರ ಉತ್ತರ ಕೊಡುತ್ತೆ. ಸ್ರವತ್ತೇವ ದಿವಾರಾತ್ರವು ಪ್ರಾತಃ ಸ್ನಾನಂ ವಿಶೋಧನಂ. ಕಣ್ಣು, ಕಿವಿ, ಮೂಗು, ನವದ್ವಾರಗಳು ಕೂಡ ಒಂದಲ್ಲ ಒಂದು ಕೆಟ್ಟ ಫಲಸು ಪದಾರ್ಥವನ್ನು ಹೊರ ಹಾಕ್ತಾವೆ. ಅದರ ಶುದ್ಧಿಗೋಸ್ಕರ ನಾವು ಪ್ರತಿ ದಿವಸ ಸ್ನಾನ ಮಾಡಬೇಕು. ಪ್ರಾತಃ ಸ್ನಾನಂ ಪ್ರಶಂಸಂತಿ ದೃಷ್ಟಾದೃಷ್ಟ ಫಲಂ ಹಿತತ್ ಅಂತ ಹೇಳ್ತಾರೆ. ಅನೇಕ ವಿಧವಾದ ಸ್ನಾನಗಳು ಇರಬಹುದು, ಆದರೂ ಕೂಡ ನಾವು ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಬೇಕು. ಏನು ಸಂಕಲ್ಪ ಮಾಡೋದು ನಾವು? ಆಗಲೇ ಹೇಳಿದಂತೆ ಮಧುಸೂದನ ಮಾಸನಿಯಾಮಕ, ವೈಶಾಖ ಮಾಸನಿಯಾಮಕ ಮಧುಸೂದನ ಪ್ರೀತ್ಯರ್ಥಂ ತಸ್ಯ ಪ್ರೀತಿಂ ಕಾಮಯಮಾನಃ ಪ್ರಾತಃ ವೈಶಾಖ ಸ್ನಾನಮಹಂ ಕರಿಷ್ಯೆ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿದ್ರೆ ಆಗ ಅವನು ಸ್ನಾನ ಮಾಡತಕ್ಕಂಥ ನೀರೇನಿದೆ ಅದರಲ್ಲಿ ಒಂದೊಂದು ಕಣಕಣದಲ್ಲಿಯೂ ಕೂಡ ಪರಮಾತ್ಮ ಒಂದೊಂದು ರೂಪ ಇಟ್ಟಿರ್ತಾನೆ. ಆದ್ದರಿಂದ ನಾವು ಸ್ನಾನಾದಿಗಳನ್ನು ಮಾಡಬೇಕು, ಮೃತ್ತಿಕಾ ಸ್ನಾನವನ್ನು ಮಾಡಬೇಕು ಇತ್ಯಾದಿಗಳೆಲ್ಲ ನಮಗೆ ಸ್ತೋತ್ರ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಸೂರ್ಯಾದಿಗಳಿಗೆ ನಾವು ಅರ್ಘ್ಯವನ್ನು ಕೂಡ ಕೊಡಬೇಕು. ಅದೆಲ್ಲ ನಾವು ಬಿಟ್ಬಿಟ್ಟಿದ್ದೇವೆ. ನಾವು ಅದನ್ನು ಖಂಡಿತ ನಾವು ಕೊಡಬೇಕು. ಈ ಮಧ್ಯದಲ್ಲಿ ಯಾವ ನದಿಯಲ್ಲಿ ನೀವು ಸ್ನಾನ ಮಾಡ್ತೀರಿ, ಆ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಒಬ್ಬ ಪರಮಾತ್ಮನ ಸ್ಮರಿಸಬೇಕಾದ ಭಗವನ್ ಮೂರ್ತಿಗಳು ಬೇರೆ ಇದೆ. ಈ ಉದಾಹರಣೆಗೆ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂದರೆ ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಮಾಧವನನ್ನು ಸ್ಮರಣೆ ಮಾಡ್ಕೋಬೇಕು. ಮಾಧವಾಯ ನಮಃ ಮಾಧವಾಯನ ಗಂಗೆಯಲ್ಲಿ ಹೇಳುವಾಗ, ಗೋದಾವರಿಯಲ್ಲಾದರೆ ವೀರನಾರಾಯಣ ಎಂಬ ಪರಮಾತ್ಮನ ಸ್ತೋತ್ರ ಮಾಡಬೇಕು. ಕೃಷ್ಣವೇಣಿಯಲ್ಲಿ ಶಂಖ ಚಕ್ರ ಚರ್ಮ ಮತ್ತು ಶಾರಂಗ ಎಂಬ ಬಿಲ್ಲು ಹಿಡ್ಕೊಂಡಿರತಕ್ಕಂಥ ಕೃಷ್ಣ ಪರಮಾತ್ಮನ ಮಾಡಬೇಕು. ಯಮುನಾ ನದಿಯಲ್ಲಿ ಹರಿಕೃಷ್ಣ ಎಂಬತಕ್ಕಂಥ ಪರಮಾತ್ಮ, ಸರಸ್ವತಿ ನದಿಯಲ್ಲಿ ದ್ವಿಭುಜವುಳ್ಳ ನಾರಾಯಣ, ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಒಂದಿದೆ. ನರ್ಮದಾ ನದಿಯಲ್ಲಿ ಮಹಾವಿಷ್ಣು, ತುಂಗಭದ್ರಾದಲ್ಲಿ ವರಾಹರೂಪಿಯಾದ ಪರಮಾತ್ಮ, ಹೀಗೆ ಸ್ತೋತ್ರ ಮಾಡಬೇಕು. ಇದು ಕೂಡ ನಮಗೆ ಮುಖ್ಯವಾದದ್ದು. ನಮ್ಮ ದೇಹದಲ್ಲೇ ನಾಡಿಯಲ್ಲೇ ನದಿಗಳಿದೆ. ಇಡಾ ಭಾಗೀರಥಿ ಗಂಗಾ. ಇಡ ಅಂದರೆ ಎಡಭಾಗದಲ್ಲಿ, ನಮ್ಮ ಎಡಭಾಗದಲ್ಲಿ ಭಾಗೀರಥಿ, ಬಲಭಾಗದಲ್ಲಿ ಪಿಂಗಲ. ಪಿಂಗಲ ಎಂಬತಕ್ಕಂಥ ನಾಡಿಯಲ್ಲಿ ಯಾವ ನದಿ ಇದೆ? ಯಮುನಾ ನದಿ ಇದೆ. ಮಧ್ಯದಲ್ಲಿ ಸುಷುಮ್ನ ಎಂಬತಕ್ಕಂಥ ಒಂದು ನದಿ ಹರಿಯುತ್ತೆ, ಅದು ಸರಸ್ವತಿ ನದಿ. ಹೀಗೆ ನಮ್ಮ ದೇಹದಲ್ಲೇ ತ್ರಿವೇಣಿ ಸಂಗಮ ಇದೆ. ಅದೆಲ್ಲ ಜ್ಞಾಪಿಸ್ಕೊಂಡು ಮಾಡಿದಾಗ ನಮಗೆ ನಿಜವಾಗಲೂ ಸ್ನಾನದ ಫಲ ಬರುತ್ತೆ. ಇಲ್ಲಿ ಒಂದು ಸಂಕಲ್ಪದ ಪದ್ಧತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ಮದಾದಿಗುರುಣಾಂ ಪರಮಗುರುಣಾಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಾಣಂ ಶುಂಶುಮಾರ ಮಹಿದಾಸಾತ್ಮಕ ಖಂಡಮೂರ್ತ್ಯಾತ್ಮಕ ವಿಶ್ವ ತೈಜಸ ಪ್ರಾಜ್ಞ ತುರೀಯ ಆತ್ಮಾಂತರಾತ್ಮಜ್ಞಾನಾತ್ಮ ಪರಮಾತ್ಮ ಇತ್ಯಾದಿ ಅಷ್ಟರೂಪಾತ್ಮಕ ಇಷ್ಟ ದೇವತಾ ಕುಲದೇವಾತ್ಮಕ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ತತ್ಪ್ರೀತ್ಯರ್ಥಂ ಅಸ್ಯಾ ಮಹಾನದ್ಯಾಂ, ಪೂರ್ವಕ್ಕೆ ಹರಿದರೆ ಪೂರ್ವವಾಹಿನ್ಯಾಂ, ಸಾರ್ಧತ್ರಿಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ. ಸಾರ್ಧ ಅಂದರೆ ಅರ್ಧದಿಂದ ಕೂಡಿರುವ 3 ಕೋಟಿ ಅಂದರೆ 3.5 ಕೋಟಿ ತೀರ್ಥ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಅಂತಹ ತೀರ್ಥದಲ್ಲಿ ವೈಶಾಖ ಮಧುಸೂದನನ ಪ್ರೇರಣೆಯಿಂದ ಅವನ ಪ್ರೀತಿಗೋಸ್ಕರವಾಗಿ ಈ ಒಂದು ತೀರ್ಥದಲ್ಲಿ, ಈಗ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ರೆ ಸ್ವಾಮಿ ಪುಷ್ಕರಣಿ ತೀರ್ಥೆ ಪ್ರಾತಃ ವೈಶಾಖ ಸ್ನಾನಮಹಂ ಕರಿಷ್ಯೆ ಅಂತ. ಇದು ಸಂಕಲ್ಪ ಪದ್ಧತಿ. ನಾವು ದೇವರನ್ನು ಕೇಳ್ಕೋಬೇಕು. ವೈಶಾಖ ಮಾಸ ಪೂರ್ತಿ ನೀನು ನಮಗೆ ಸ್ನಾನ ಮಾಡುವಂತೆ ಅನುಗ್ರಹ ಮಾಡುವಂತ ಕೇಳ್ಕೋಬೇಕು. ಈ ಶ್ಲೋಕವನ್ನು ಮಾತ್ರ ಎಲ್ಲರೂ ಹೇಳಲೇಬೇಕು. ವೈಶಾಖೆ ಮೇಷಗೆ ಭಾನೌ. ಮೇಷ ಅಂದರೆ ಮೇಷ ರಾಶಿಯಲ್ಲಿ ಸೂರ್ಯ ಇರ್ತಾನೆ.
ಇವತ್ತು ಪ್ರವೇಶ ಮಾಡಿರ್ತಾನೆ. ಪ್ರಾತಃ ಸ್ನಾನಂ ಕರೋಮ್ಯಹಂ ತೀರ್ಥೇ ಜಲಮಯೇ ಪುಣ್ಯೇ ಪುನೀಹಿ ಮಧುಸೂದನ ಅಂತ ಇಲ್ಲಿ ಸ್ನಾನ ಮಾಡಬೇಕಂತೆ. ಅಂತ ಹೀಗೆ ಸ್ನಾನ ಮಾಡಿ ನಾವು ಗಂಗಾ ಧ್ಯಾನವನ್ನು ಮಾಡಿದಾಗ ಗಂಗಾ ನದಿ ಅಲ್ಲಿ ಬರ್ತಾಳೆ. ಇದಿಷ್ಟು ಕೂಡ ಸ್ನಾನಾದಿಗಳಿಗೆ ಹೇಳಿದಾಗಾಯಿತು. ವೈಶಾಖ ಮಾಸ ಎಂಬತಕ್ಕಂಥದ್ದು ಮುಖ್ಯವಾಗಿ ಪರಮಾತ್ಮನ ತುಳಸಿಯಿಂದ ಅರ್ಚನೆ ಮಾಡೋದು ಭಾರಿ ವಿಶೇಷ. ಈ ಒಂದು ತಿಂಗಳು ಕೂಡ ನಾವು ಕೃಷ್ಣ ತುಳಸಿ ಅಥವಾ ಶ್ರೀ ತುಳಸಿಯಿಂದ ಒಂದು ತಿಂಗಳು ಪೂರ್ತಿಯಾಗಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ಬಿಡ್ತಾರೆ. ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲದೆ ಯಾರಿಗೆ ಸಂತಾನಾದಿಗಳು ಆಗಿಲ್ಲ ಅಂಥ ವ್ಯಕ್ತಿಗಳು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲೇ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬಂದು ಆ ಅಶ್ವತ್ಥದ ವೃಕ್ಷದ ಬುಡಕ್ಕೆ ನಾವು ತೀರ್ಥವನ್ನು ಹಾಕಬೇಕು. ತೀರ್ಥ ಅಂದರೆ ನೀರು, ಅದನ್ನು ಹಾಕಿ ಪ್ರದಕ್ಷಿಣೆ ಹಾಕ್ತಾರೆ. ಅವರಿಗೆ ಸಂತಾನಕ್ಕೆ ಬಂದಿರುವ ದೋಷ ಪರಿಹಾರ ಆಗಿ ಅವರಿಗೆ ಸಂತಾನಾದಿಗಳು ಆಗತ್ತೆ. ಇದು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ದಾನಗಳು, ಮುಖ್ಯವಾಗಿ ಜಲದಾನಂ ಮಹಾದಾನಂ. ಯಾಕೆಂದರೆ ಚೈತ್ರ ವೈಶಾಖ ಜ್ಯೇಷ್ಠ ಮೂರೂ ಕೂಡ ಒಂದು ಬಿಸಿ ಕಾಲವಾದ್ದರಿಂದ ಆ ಬಿಸಿ ಕಾಲದಲ್ಲಿ ನಾವು ಯಾರಾದರೂ ಮನೆಗೆ ಬರಲಿ ನೀರನ್ನೋ ಅಥವಾ ಪಾನಕವನ್ನೋ ಅಥವಾ ಮಜ್ಜಿಗೆಯನ್ನೋ ಇದನ್ನು ಕೊಡಬೇಕು. ನಾವು ಈಗಾಗಲೇ ರಾಮನವಮಿ ದಿವಸ ಶುರು ಮಾಡಿದ್ದೇವೆ, ಅದನ್ನು ಮಾಡ್ಕೊಂಡು ಹೋಗಬೇಕು. ಅಕಸ್ಮಾತ್ ಬೇರೆ ಎಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ದಾರಿ ಹೋಕರಿಗೆ ಅಂಥ ಸಂದರ್ಭ ಪ್ರಪ ಅಂತಿದೆ, ಅರವಟ್ಟಿಗೆ ಅಂತ ಮಾಡ್ತಾರೆ. ಮರಳಿನಲ್ಲಿ ಮಡಕೆಗಳನ್ನು ಹೂತಿ ಇಟ್ಟು ಅಲ್ಲಿ ನೀರು ತುಂಬಿ ಬಂದವ್ರಿಗೆಲ್ಲ ನೀರು ಕೊಡೋದು, ಇದು ಭಾರೀ ಪುಣ್ಯ ಕೆಲಸ. ಅಥವಾ ತಮಗೆ ಇರುತ್ತೆ ಅದರಲ್ಲಿ ನೀರನ್ನು ತುಂಬಿ ತಣ್ಣಗಿರತಕ್ಕಂಥ ನೀರನ್ನು ಆ ಬ್ರಾಹ್ಮಣನಿಗೆ ಸದಕ್ಷಿಣಾಕವಾಗಿ ದಕ್ಷಿಣೆ ಸಹಿತ ಆ ತಮಗೇನು ದಾನ ಕೊಡೋದು, ಇದಕ್ಕೆ ಉದಕುಂಭ ದಾನ ಅಂತ ಹೇಳ್ತಾರು. ಇದನ್ನು ಕೂಡ ಮಾಡಬಹುದು. ಯಾರು ಈ ಒಂದು ಮಾಸದಲ್ಲಿ ಜಲದಾನವನ್ನು ಮಾಡೋದಿಲ್ಲ ಅಂಥ ವ್ಯಕ್ತಿಯು ವಿಶಿಷ್ಟವಾದ ಒಂದು ಯಾವುದು ಜಲ ಮತ್ತು ಛತ್ರಿ ಪಾದರಕ್ಷೆ ಇದೆಲ್ಲ ದಾನ ಕೊಡಬೇಕೆಂದು ಇದರಲ್ಲಿ ಅವನಿಗೆ ಚಾತಕ ಪಕ್ಷಿ ಜನ್ಮ ಬರುತ್ತೆ. ಚಾತಕ ಪಕ್ಷಿ ಇರುತ್ತಲ್ಲ, ಅದು ಬೇರೆ ಎಲ್ಲಿ ನೀರಿದ್ದರೂ ಕುಡಿಯೋದಿಲ್ಲ, ಮೇಘದಿಂದ ನೇರ ನೀರು ಬೀಳಬೇಕು, ಅದು ಬಾಯಿಂದ ಕುಡಿಬೇಕಷ್ಟು. ಅಂದರೆ ನೀರಿಗೆ ಕಾಯ್ತಾ ಇರೋದು, ಆ ರೀತಿ ಸ್ಥಿತಿ ಬರುತ್ತೆ ಅವನಿಗೆ. ಇದೆಲ್ಲ ಗಮನ ಇಟ್ಕೊಂಡು ಜವಾಬ್ದಾರಿಯುತನಾಗಿ ಈ ತಿಂಗಳು ಯಾರೇ ಬರಲಿ, ಈ ತಿಂಗಳು ಮಾತ್ರವಲ್ಲ, ಚೈತ್ರ ವೈಶಾಖ ಜ್ಯೇಷ್ಠ ಈ 3 ತಿಂಗಳು ಕೂಡ ಬಿಸಿ ಇರುತ್ತೆ. ಯಾರೇ ಬರಲಿ ಅವರಿಗೆ ಪಾನಕಾದಿಗಳು ನೀರು ಇತ್ಯಾದಿಗಳನ್ನು ನಾವು ದಾನ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳಿದ್ದಾರೆ. ಪಾದರಕ್ಷೆ ಕೊಟ್ಟರೆ ಏನು ಪುಣ್ಯ ಇತ್ಯಾದಿಯಾಗಿ. ನಾವು ರಾಮಾಯಣವನ್ನು ಕೇಳಿದ್ದೇವೆ. ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಗೊತ್ತು, ಅವರೇ ಮಹಾರಾಮಾಯಣವನ್ನು ಬರೆದಿದ್ದು. ಅವರು ಹಿಂದಿನ ಒಂದು ಪೂರ್ವದಲ್ಲಿ ಅವರು ಆ ವ್ಯಕ್ತಿಗಳು ದೊಡ್ಡ ದರೋಡೆಕೋರ ಆಗಿದ್ದು. ದಾರಿಯಲ್ಲಿ ಬರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನೂ ಕೂಡ ಅವನು ಹಿಡಿದು ನಿಲ್ಲಿಸೋದು, ಅವರಲ್ಲಿರತಕ್ಕಂಥ ಅಷ್ಟು ವಸ್ತುಗಳನ್ನು ಅಪಹಾರ ಮಾಡೋದು, ಕೆಲವರು ಕೊಳ್ಳಿಲ್ಲ ಅಂದು ಕೊಂದೇ ಬಿಡೋದು. ಇಂತಹ ಒಂದು ನೀಚ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. ಒಂದು ಸಾರಿ ಅವನ ಪ್ರಾರಬ್ಧ ಕರ್ಮ ಮುಗೀತು. ಈಗ ಅವನು ಕೂಡ ಒಳ್ಳೆಯ ಮಾರ್ಗ ಬರಬೇಕು, ಅವನಿಂದ ಉಪಕಾರ ಆಗಬೇಕು. ಸರಿಯಾಗಿ ನಾರದರು ಬಂದರು, ಕೇಳ್ತಾರೆ, ಏನಪ್ಪ ಇಷ್ಟೊಂದು ಕೆಲಸಗಳು ನೀವು ಮಾಡ್ತಾಯಿದ್ದೀಯಲ್ಲ, ಅನ್ಯಾಯ ಕೆಲಸಗಳು, ಯಾರಿಗೋಸ್ಕರ ಮಾಡ್ತಾಯಿದ್ದಿ? ನಮ್ಮ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಂತ. ಆಯಿತು, ನೀ ಇಷ್ಟು ಜನ ಕೊಂದಾಗ್ದಿ, ಇಷ್ಟು ಜನ ಹೊಡೆದು ಬಡ್ದು, ಆ ಪಾಪ ಬಂತಲ್ಲ ಅದರಲ್ಲಿ ಅರ್ಧ ಭಾಗ ಯಾರನ್ನ ತೊಗೊತಾರೆ ಕೇಳು ಅಂದು. ಯಾರೂ ತೊಗೊಂಬಲ್ಲ ಅಂದ್ಬಿಟ್ಟು. ಕಡೆಗೇನಾಯಿತು, ಅವನಿಗೆ ಬೇಜಾರಾಗೋಯಿತು. ಸ್ವಾಮಿ ನಾ ಏನು ಮಾಡಬೇಕು ಹೇಳಿ. ನೋಡಪ್ಪ, ರಾಮ ಮಂತ್ರವನ್ನು ಹೇಳ್ಕೊಡ್ತೇನೆ, ಅದನ್ನು ಹೇಳು. ನಿಂಗೇನು ಶಬ್ದ ಬರುತ್ತೆ? ನನಗೆ ಮರ ಎಂಬ ಶಬ್ದ ಬರುತ್ತೆ. ಮರ ಅಂದರೆ ಹೊಡಿ, ಕೊಂದಾಕು, ಅಷ್ಟೇ ಗೊತ್ತು. ಆಯಿತು, ಮರ 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 ಅನ್ನೋ. ಏನಾಯಿತು, ಮಧ್ಯದಲ್ಲಿ ರಾಮ ಬಂತು. ಮರ ಅಂದಾಗ ರಾ ಬಂತು, ಮರ ಅಂದಾಗ ಮೊದಲ ಅಕ್ಷರ ಮಾ ಬಂತು, ರಾಮ ಅಂತಾಯಿತು. ಇದನ್ನೇ ಜಪ ಮಾಡು ಅಂತ ಹೇಳಿದ್ರು. ಜಪ ಮಾಡ್ತಾ ಬ್ರಹ್ಮದೇವರು ಬಂದು ಅವರಿಗೆ ರಾಮಾಯಣ ಉಪದೇಶ ಮಾಡಿದ್ರು. ಇದೆಲ್ಲ ನಮ್ಮ ಕಥೆ ಗೊತ್ತು. ಆದರೆ ಮೊದಲು ಇವನು ಹಿಂಗಿರುವಾಗ ಒಬ್ಬ ಬ್ರಾಹ್ಮಣ ಇದ್ದಾನಲ್ಲ, ಈ ಒಂದು ನಾರದರು ಬಂದು ತತ್ವೋಪದೇಶ ಮಾಡಲಿಕ್ಕಾದರೆ ಏನು ಕಾರಣ ಅಂತ ಹೇಳಿದ್ರೆ, ಆಗ ಅವರು ಪುರಾಣದಲ್ಲಿ ಹೇಳ್ತಾರೆ ಕಥೆ. ವೈಶಾಖ ಮಾಸ ಮಹಾತ್ಮೆಯಲ್ಲಿ ಈ ಕಥೆ ಬರುತ್ತೆ. ಅಲ್ಲೇನು ಹೇಳ್ತಾರೆ ಅಂದರೆ, ಈ ಮಧ್ಯದಲ್ಲಿ ಅವರು ಆ ಡಕಾಯಿತಿ ಇದ್ದಾನಲ್ಲ, ಅವನು ದಾರಿಯಲ್ಲಿ ನಿಂತ್ಕೊಂಡಿದ್ದಾನೆ. ಒಬ್ಬ ಬ್ರಾಹ್ಮಣನಿಗೆ ಮಜ್ಜಿಗೆಯ ಪಾತ್ರೆ, ಪಂಚೆ, ವಸ್ತ್ರ, ಚಪ್ಪಲಿ ಇದೆಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಸಂತೋಷ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೊಸ ಚಪ್ಪಲಿ ಬೇರೆ ಕೊಟ್ಟಿದ್ದಾರೆ, ಛತ್ರಿ ಬೇರೆ ಕೊಟ್ಬಿಟ್ಟಿದ್ದಾರೆ ಅವನಿಗೆ. ಒಳ್ಳೆಯ ಲಾಭ ಬಂತು ಇವತ್ತು ಅಂತ ಹೋಗ್ತಾ ಇದ್ದಾನೆ. ಹೆಂಡತಿ ಮಕ್ಕಳಿಗೆ ಸಂತೋಷಪಡಿಸಬೇಕು ಅಂತ ದಾರಿಯಲ್ಲಿ ನಿಂತ್ಕೊಂಡ. ಅಷ್ಟರಲ್ಲಿ ಏನಿದೆ ಎಲ್ಲ ಇಟ್ಕೊಂಡು ಹೋಗು, ಇಲ್ಲದೆ ನೀವು ಸಾಯ್ತಿ ಅಂತ.
ನಾ ಹೆಂಡತಿ ಮಕ್ಕಳೆಲ್ಲ ಕೊಡಬೇಕು, ಹಾಗೆಲ್ಲ ಮಾಡಬೇಡ ಅಂದರು. ಏನು ಮಾಡಿದ್ರು ಕೇಳಿಲ್ಲ. ನಿಂಗೆ ಪ್ರಾಣ ಬೇಕೋ ವಸ್ತುಗಳು ಬೇಕೋ ಹೇಳೋದು. ಸರಿ, ಯಾರು ತಾನೇ ಪ್ರಾಣ ಬೇಡ, ಎಲ್ಲ ಕೊಟ್ಟ ವಾಪಸ್ಸು. ಆದರೆ ಅವನು ಬಂದಿರತಕ್ಕಂಥ ಜಾಗ ಮರಳಿತ್ತಲ್ಲ, ಅದು ಬಿಸಿ 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 ಆಗೋಗಿದ್ದು. ಕಾಲು ಇಟ್ಟ, ಕಾಲು ಸುಟ್ಟೋಯಿತು, ಹಾರಿ ಹಾರಿ ಹೋಗ್ತಾ ಇದ್ದಾನೆ. ಇದನ್ನು ನೋಡಿ ಇವನಿದ್ನಲ್ಲ ರತ್ನಾಕರ ಅಂತ ಅವನಿಗೆ ಹೆಸರು, ಅವನಿಗೇನೋ ದಯ ಬಂದುಬಿಡ್ತು. ಕಟುಕ ಅವನ ವಸ್ತುತ, ಅವನಿಗೆ ದಯ ಬಂದುಬಿಡ್ತು. ಏ ಬ್ರಾಹ್ಮಣ ತಗೋ, ನನ್ನ ಚಪ್ಪಲಿ ಹಾಕ್ಕೊಂಡು ಹೋಗು ಅಂತ ಅವನಿಗೆ ಚಪ್ಪಲಿ ಕೊಟ್ಬಿಟ್ಟ ಅಷ್ಟೇ. ಯಾವತ್ತೂ ಕೂಡ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ವಿದುಹು ಅಂತ ಹೇಳ್ತಾರೆ. ಏನೇ ಕೊಟ್ಟುಕೊಂಡು ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ಬ್ರಾಹ್ಮಣ ಸಿಕ್ಕಿದಾಗ ನಾವು ದಾನ ಕೊಟ್ವಿಂದ ಅದು ಹೆಚ್ಚು ಫಲ ಕೊಡುತ್ತೆ ಅಂತ ಹೇಳಿದ್ದಾರೆ. ಇವನಿಗೆ ಅದು ಸಾತ್ವಿಕವಾಯಿತು. ಒಳ್ಳೆಯ ವೈಶಾಖ ಮಾಸ ಆಗಿತ್ತು, ಒಳ್ಳೆಯ ಬ್ರಾಹ್ಮಣ ಬೇರೆ ಸಿಕ್ಕಿದ್ದಾನೆ, ಅಂಥ ಬ್ರಾಹ್ಮಣ ಇದ್ದಾನೆ ಅವನು. ಅಲ್ಲದೆ ದೇಶ ಬೇರೆ ಒಳ್ಳೆಯದಾಗಿತ್ತು, ಆದ್ದರಿಂದ ಅವನಿಗೆ ಒಳ್ಳೆಯ ರೀತಿಯಾದಕ್ಕಂಥ ಗತಿ ಬಂತು. ಅದಕ್ಕೆ ನಾರದರು ತತ್ವೋಪದೇಶ ಕೊಟ್ಟರು. ಇದರಿಂದ ಏನು ಅರ್ಥ ಆಯಿತು ನಮಗೆ? ಯೋಗ್ಯವಾದ ಕಾಲದಲ್ಲಿ, ಯೋಗ್ಯವಾದ ದೇಶದಲ್ಲಿ, ಯೋಗ್ಯ ಬ್ರಾಹ್ಮಣರಿಗೆ ಕೊಟ್ಟ ವಸ್ತುವು ಅಕ್ಷಯ ಫಲವನ್ನು ಕೊಡುತ್ತೆ ಅಂತ ಹೇಳಿದಾಗಾಯಿತು. ಇದು ಕೂಡ ವೈಶಾಖ ಮಾಸಕ್ಕೆ ಸಂಬಂಧಪಟ್ಟ ಕಥೆ ಒಂದು. ಹಾಗೆ ಇಲ್ಲಿ ದಾನ ಕೊಡಬೇಕು. ಅದತ್ವಾವುದ ಕುಂಭಂಚ ಜಾತಕೋ ಚಾತಕೋ ಜಾಯತೆ ಭುವಿ ಅಂತ ಹೇಳ್ತಾರೆ. ನಾವು ಯಾವ ವ್ಯಕ್ತಿಗೆ ಉದಕುಂಭ ಜಲವನ್ನು ದಾನ ಮಾಡುವುದಿಲ್ಲ ಅಂಥ ವ್ಯಕ್ತಿಗೆ ಮುಂದೆ ಅವನು ಚಾತಕ ಪಕ್ಷ ಹುಡ್ತಾನೆ. ಯಾರೋ ಒಬ್ಬ ಬ್ರಾಹ್ಮಣ ಬಂದಾಗ ನಮಗೆ ನಮ್ಮ ಬಟ್ಟೆ ಇತ್ತು, ಆ ಬಟ್ಟೆ ತುದಿಯಿಂದ ಹಿಂಗೆ ಗಾಳಿ ಬೀಸಿದ್ವಿ, ಬೀಸಣಿಕೆ ಯಾವುದು ಇದ್ದಿಲ್ಲ. ಅದಕ್ಕೇನೆ ಅವನು ಗರುಡನ ಪದವಿಗೆ ಯೋಗ್ಯನಾಗಿದ್ದರೆ ಗರುಡ ಪದವಿ ಸಿಗತ್ತಂತೆ. ಯಾಕೆ ಗರುಡ ಏನು ಮಾಡ್ತಾನೆ, ತನ್ನ ರೆಕ್ಕೆಗಳಿಂದ ಬೀಸ್ತಾನೆ. ಇವನು ಬಟ್ಟೆಯಿಂದ ಬೀಸಿನಲ್ಲ, ಅದಕ್ಕೆ ಯೋಗ್ಯನಲ್ಲ. ಅಂದರೆ ಗರುಡನ ಇರುವ ಜಾಗದಲ್ಲಿ ಒಂದು ಕೆಲಸ ಆದರೂ ಅವನು ಸಿಗತ್ತೆ ಅವನಿಗೆ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಬೀಸಣಿಕೆಯಿಂದ ಬೀಸ್ಬಿಟ್ರೆ ಇನ್ನು ಭಾರಿ ವಿಶೇಷ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ದಾನಗಳಲ್ಲಿ ಪಾನಕ ದಾನ, ತಂಪಾಗಿರತಕ್ಕಂಥ, ಈಗ ಈ ಒಂದು ವೈಶಾಖ ಮಾಸದಲ್ಲಿ ಕಂಬಳಿ ದಾನ ಅದೆಲ್ಲ ಮಾಡಿಬಿಡಬಾರ್ದು. ಕಂಬಳಿ ದಾನ ಇಲ್ಲಿ ಪ್ರಶಸ್ತ ಅಲ್ಲ. ಸೆಕೆಯಲ್ಲಿ ಯಾರು ಕಂಬಳಿ ಉಟ್ಕೊತಾರೆ, ತೆಳ್ಳಗಿರತಕ್ಕಂಥ ಒಂದು ಪಂಚೆಯನ್ನು ದಾನ ಕೊಟ್ಟರೆ ಅದು ಹಗುರವಾಗಿರುತ್ತೆ. ಅದನ್ನು ದಾನ ಮಾಡಬೇಕು. ಒಳ್ಳೆಯ ಬೇಲದ ಹಣ್ಣು ಈಗ ಸಿಗತ್ತೆ, ಅದ ಪಾನಕವನ್ನು ಮಾಡಿ ಅದನ್ನು ಬ್ರಾಹ್ಮಣರಿಗೆ ಕೊಡಬೇಕು. ಅದು ಭಾರಿ ವಿಶೇಷ. ಯಾಕೆಂದರೆ ಆ ಒಂದು ಕಪಿತ್ತ ಅಂತ ಅದಕ್ಕೆ ಹೆಸರು. ಆ ಕಪಿತ್ತ ಎಂಬತಕ್ಕಂಥದ್ದು ಪಿತ್ತಶಾಮಕ. ಬೇಸಿಗೆಯಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ, ಅದು ಪರಿಹಾರ ಮಾಡುತ್ತೆ. ನಿಂಬೆಹಣ್ಣು ಕೂಡ ಅಷ್ಟೇ ಪಿತ್ತಶಾಮಕ, ಅದಕ್ಕೆ ಅದನ್ನು ಕೊಡತಕ್ಕಂಥದ್ದಾಗಿದೆ. ಮಜ್ಜಿಗೆಯೂ ಅಷ್ಟೇ, ಅದೆಲ್ಲ ಸಂಸ್ಕಾರ ಮಾಡಿ ಅದಕ್ಕೆ ನಾವು ಬ್ರಾಹ್ಮಣರಿಗೆ ತಿಳಿಯಾದಕ್ಕಂಥ ಮಜ್ಜಿಗೆಯನ್ನು ಕೊಟ್ಟಿವಿ ಅಂತ ಹೇಳಿದ್ರೆ ಅದರಿಂದ ಅವನಿಗೆ ಪ್ರಾಣ ಬಂದಾಗತ್ತೆ. ಅಲ್ಲದೆ ಅವನಿಗೆ ನೀರಿನ ಅಂಶವನ್ನು ಕಡಿಮೆ ಇದ್ದ ಅದು ಜಾಸ್ತಿ ಮಾಡುತ್ತದು. ದದ್ಯಾತ್ತೇನ ಪಿತೃಣಾಂ ವೈ ಸುಧಾಪಾನಂ ನ ಸಂಶಯ. ಯಾರು ಮಜ್ಜಿಗೆ ಪಾನಕ ದಾನ ಕೊಡ್ತಾರೆ ಅದು ಪಿತೃಗಳಿಗೆ ಅಮೃತವನ್ನು ಕುಡಿಸಿದಂಥ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಕೂಡ ಕೊಡಬೇಕು. ಇದರಿಂದ ಇನ್ನು ಮಾವಿನ ಹಣ್ಣಿನ ರಸಾಯನ ಮಾಡ್ತಾರೆ. ಈಗೆಲ್ಲ ಸರಿಯಾಗಿ ಚೈತ್ರ ಮಾಸ ಅಂದರೆ ಹಣ್ಣುಗಳೆಲ್ಲ ಬಂದುಬಿಡುತ್ತೆ. ಮಾವಿನ ಹಣ್ಣಿನಿಂದ ಆಗಸ್ಟ್ವರೆಗೂ ಇರುತ್ತದು. ಅಂತಹ ಹಣ್ಣುಗಳನ್ನು, ಮಾವಿನ ಹಣ್ಣನ್ನು ತಂದು ಸುಲಭವಾಗಿ ತಂದು ರಸಾಯನವನ್ನು ಮಾಡಿ ಅದನ್ನು ಬ್ರಾಹ್ಮಣನಿಗೆ ಊಟದಲ್ಲಿ ಬಡಿಸೋದು ಅಥವಾ ಕೊಡೋದು, ಇದು ಕೂಡ ಅಷ್ಟೇ. ಯಾರು ಮಾವಿನ ಹಣ್ಣಿನ ರಸವನ್ನು ಕೊಡ್ತಾರೋ ಅಂಥ ವ್ಯಕ್ತಿಗೆ ಅಷ್ಟು ಪಾಪಗಳು ವಿನಾಶವಂತೆ. ಪಾಪಾನಿ ವಿನಾಶಂ ಯಾಂತಿ ನಿಶ್ಚಿತಂ. ನೀರು ಮಜ್ಜಿಗೆಯೂ ಅಷ್ಟೇ. ವೈಶಾಖೆ ಮಾಸೆಯೋ ದದ್ಯಾತ್ ತಕ್ರಂ ತಾಪ ವಿನಾಶನಂ. ತಾಪ ಪರಿಹಾರ ಮಾಡೋದು ತಕ್ರ. ಅದಕ್ಕೆ ಮಜ್ಜಿಗೆ ಇಂದ್ರದೇವನಿಗೂ ದುರ್ಲಭ ಅಂತ ಹೇಳ್ತಾರೆ. ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಾರೆ. ಅವನ ಅಮೃತ ಕುಡಿಯೋನು, ಆದರೆ ಮಜ್ಜಿಗೆ ಬೇಕು ಅಂದರೆ ಪುನಃ ಇಲ್ಲಿ ಬೆಂಗಳೂರಿಗೆ ಬರಬೇಕು ಅವನು. ವಿದ್ಯಾವಾನ್ ಧನವಾನ್ ಭೂಮೋ ಜಾಯಿತೆ ನಾಥ ಸಂಶಯ. ಅದರಿಂದ ತುಂಬ ವಿದ್ಯಾವಂತನಾಗಿ ಹುಡ್ತಾನೆ ಅಥವಾ ವಿದ್ಯಾವಂತನಾದ ಆಗುವಂತೆ ಗುರುಗಳ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಸಂಸಾರದಿಂದ ಮುಕ್ತಿಯೂ ಕೂಡ ಅವನು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟನ್ನು ಮಾಡಬೇಕು. ಇದು ಇಷ್ಟಲ್ಲದೆ ಬೇರೆ ದಾನಗಳು ಕೂಡ ಹೇಳಿದ್ದಾರೆ. ತಾಂಬೂಲ ದಾನ, ಭೋಜನ ಹಾಕಿಸೋದು, ಮಲ್ಲಿಗೆ ಪುಷ್ಪಾದಿಗಳು, ಈ ಲಾವಂಚ, ಕರ್ಪೂರ ಮತ್ತು ಗಂಧ ಇವುಗಳನ್ನು ದಾನ ಮಾಡೋದು. ಇದರಿಂದ ವೇದಾಂತ ಪಾರಂಗತನಾಗ್ತಾನೆ. ತೆಂಗಿನಕಾಯಿ ದಾನ, ತೆಂಗಿನಕಾಯಿ ಎಳ್ಳೆನೀರು, ಇದೆಲ್ಲವೂ ಕೂಡ ಕೊಟ್ಟರೆ 7 ಜನ್ಮ ಬ್ರಾಹ್ಮಣನಾಗಿ ಹುಡ್ತಾನೆ ಅಂತ ಹೇಳ್ತಾ ಇದ್ದಾರೆ. 7 ಜನ್ಮ ವಿಪ್ರಹ ಸ್ಯಾತ್ ಅಂತ ಇದೆಲ್ಲವೂ ಕೂಡ ಮಾಡಬೇಕಾದದ್ದು. ಇನ್ನು ವೈಶಾಖ ಮಾಸ ನಿಷಿದ್ಧವಾದದ್ದು ಯಾವುದು ಅಂತಿದೆ. ವೈಶಾಖ ಮಾಸದಲ್ಲಿ ಮಾತ್ರ ಪೂರ್ತಿ ನಾವು ತೈಲಾಭ್ಯಂಗವನ್ನು ಮಾಡಬಾರದು, ಅಭ್ಯಂಜನ ಮಾಡಬಾರದು. ಹಗಲು ನಿದ್ದೆ ಇಲ್ಲ.
ನಿಷಿದ್ಧವಾದದ್ದನ್ನ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿಗಳು ತಿನ್ನೋದು, ದಿನಕ್ಕೆ 2 ಬಾರಿ ಭೋಜನ ಮಾಡೋದು, ಇದಿಷ್ಟು ಕೂಡ ನಿಷಿದ್ಧ. ಯಾರು ಒಂದು ಹೊತ್ತು ಊಟ ಮಾಡ್ತಾರೋ ಅಥವಾ ಬೆಳಗ್ಗಿಂದ ಉಪವಾಸ ಇದ್ದು ಸಾಯಂಕಾಲ ಸೂರ್ಯ ಮುಳುಗಿ ಆದಮೇಲೆ 1:30 ಪ್ರಹರ ಆದಮೇಲೆ ಯಾರು ಅಂದರೆ 8 ಗಂಟೆ ಸಮಯ ಆಗ ಊಟ ಒಂದೇ ಒಂದು ಊಟ ಮಾಡ್ತಾರೋ ಅವರಿಗೆ ಏಕಭುಕ್ತ ನಕ್ತಭುಕ್ತ ಎಂಬುದಾಗಿ ಒಂದು ವ್ರತವನ್ನು ಮಾಡಿದ ಫಲ ಅವನಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಮಾಡಬಾರ್ದು. ವಸ್ತುತಃ ಸೂರ್ಯ ಇರುವಾಗ 2 ಹೊತ್ತು ಊಟ ಮಾಡಬಾರ್ದು. ಸೂರ್ಯ ಇರುವಾಗ, ಈಗ ಬೆಳಗ್ಗೆ ನಾವು 9 ಗಂಟೆ ಊಟ ಮಾಡಿದ್ವಿ, ಪುನಃ 3 ಗಂಟೆ ಊಟ ಮಾಡಿದ್ವಿ ಅಂದರೆ ಸೂರ್ಯ ಇರುವಾಗಲೇ 2 ಹೊತ್ತು ಊಟ ಮಾಡಿದಾಗಾಯಿತು. ಇದು ಮಹಾರೋಗಕ್ಕೆ ಕಾರಣ. ಆದರೆ ನಮ್ಮ ಶಾಸ್ತ್ರದಲ್ಲಿ ಬೆಳಗ್ಗೆ ಒಂದು ಊಟ, ರಾತ್ರಿ ಒಂದು ಊಟ ಹೇಳಿದ್ದಾರೆ. ರಾತ್ರಿ ಊಟ ಬಿಟ್ಟರೂ ಪರವಾಗಿಲ್ಲ, ಆದರೆ ಈ ತಿಂಗಳಲ್ಲಿ ಮಾತ್ರ ಬಿಡಲೇಬೇಕು. ಕಮಲಪತ್ರದ ಎಲೆಯಲ್ಲಿ ಭೋಜನ ಮಾಡಿದರೆ ಭಾರಿ ವಿಶೇಷ ಅಂತ ಹೇಳ್ತಾರೆ ಕಮಲಪತ್ರದಲ್ಲಿ. ಇನ್ನು ಅನ್ನದಾನ ಮತ್ತು ಜಲದಾನ ನಮಗೆ ಯಾವತ್ತೂ ಅಷ್ಟೇ ದಾನಗಳೇ ಅತ್ಯುತ್ತಮವಾದ ದಾನ ಅಂದರೆ ಜಲದಾನ ಮತ್ತು ಇನ್ನೊಂದು ಯಾವುದು ಅನ್ನದಾನ. ಯಾಕೆಂದರೆ ಇದೆರಡೇ ನಮಗೆ ಸಾಕು ಅನಿಸೋದು, ಇನ್ಯಾವುದು ಸಾಕು ಅನ್ನಲ್ಲ. ಯಾಕೆಂದರೆ ಜಲ ಒಂದು ಲೋಟ ನೀರು ಕುಡಿದು ಕೂಡಲೇ ಬೇಕಾದ ಸ್ವಲ್ಪ ಅಂದರೆ ಬೇಡಪ್ಪ ಬೇಡ ಆಯಿತು ಚೆನ್ನಾಗಾಯಿತು, ನಾವು ಬೇಡ ಅಂತ ಹೇಳೋದು ಅದನ್ನೇ. ಅನ್ನದಾನ ಆದರೆ ಎಲ್ಲ ಹೊಟ್ಟೆತುಂಬ ಊಟ ಮಾಡಿ ಸ್ವಲ್ಪ ಬಡಿಸ್ಲಿಕ್ಕೆ ಬಂದರೆ ಬೇಡಪ್ಪ ಸಾಕಪ್ಪ ಹೊಟ್ಟೆತುಂಬಿದೆ ಅಂತಾರೆ. ಅದೇ ದುಡ್ಡು ಕೊಟ್ಟರೆ ದಕ್ಷಿಣೆ 1000 ರೂಪಾಯಿ ಕೊಟ್ಟರೆ ಇದೇನು 1000 ರೂಪಾಯಿ ಕೊಟ್ಟಿದ್ದೀರಪ್ಪ 2000 ಕೊಡಬಾರ್ದು ಅಂತಾರೆ. 2000 ಕೊಟ್ಟರೆ 3 ಕೊಟ್ಟರೆ 5 ಹೀಗೆ ಹೋಗ್ತಾನೇ ಇರುತ್ತೆ. ತುಂಬ ಕೊಟ್ಟಿಂತ ಹೇಳೋದೇ ಇಲ್ಲ, ಪರವಾಗಿಲ್ಲ ಬಿಡಿ ಅಂತ ಅಂತಾರಷ್ಟೇ. ಅಂದರೆ ಏನು ತೃಪ್ತಿ ಆಯಿತು ಅಂತ ಅವ್ರು ಹೇಳೋದಿಲ್ಲ. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಚಪ್ಪಲಿ ದಾನ ಮುಖ್ಯ. ಎಲ್ಲ ಭೂಮಿ ಪೂರ್ತಿ ಸುಟ್ಟೋಗಿರುತ್ತೆ, ಭೂಮಿ ಬರೀ ಕಾಲಲ್ಲಿ ಬಂದಿರ್ತಾರೆ. ಅವರಿಗೆ ಚಪ್ಪಲಿಯನ್ನು ದಾನ ಮಾಡಿಬಿಟ್ರು ಅಂದರೆ ಸೂರ್ಯ ದೇವತೆ ಅದಕ್ಕೆ ಚಪ್ಪಲಿಗೆ, ಅವನು ಸಂತುಷ್ಟನಾಗ್ತಾನೆ. ಸೂರ್ಯ ಸಂತುಷ್ಟನಾದ ಅಂತ ಹೇಳಿದ್ರೆ ನಮಗೆ ಆಯುರಾರೋಗ್ಯ ಎಲ್ಲ ಸಿಗತ್ತೆ. ಮತ್ತು ಈ ಚಪ್ಪಲಿ ಅಂದರೆ ಹೇಗೆ ಬಂತದು? ಛತ್ರಿ ಹೇಗೆ ಬಂತು? ಚಪ್ಪಲಿ ಛತ್ರಿ ದಾನ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ಹೇಗೆ ಬಂತು ಅಂತ. ಅದಕ್ಕೆ ಪುರಾಣದಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಜಮದಗ್ನಿ ಋಷಿಗಳು ಪರಶುರಾಮ ದೇವರ ತಂದೆ, ಅವರು ಬಿಲ್ಲಿನ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದು ವೈಶಾಖ ಮಾಸದಲ್ಲಿ ಮಠ ಮಧ್ಯಾಹ್ನ ಒಂದೇ ಒಂದು ಬಾಣ ಇರೋದು. ಈ ಬಾಣವನ್ನು ಬಿಡ್ತಾರೆ, ಅದನ್ನು ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಅವಳ ಒಂದು ಬಾಣ ತರಬೇಕು. ಒಂದೇ ಬಾಣ ಇರೋದಾದ್ರಿಂದ ನಿಧಾನ ಆಗುತ್ತೆ ತರೋದು, ತಂದ ಮೇಲೆ ಬಿಡಬೇಕು. ಅವ್ರಿಗೆ ಅಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಯಾಕೆ ನೀನು ಇಷ್ಟು ನಿಧಾನ ಮಾಡ್ತಾಯಿದ್ದಿ, ಬೇಗ ತರಲಿಕ್ಕೆ ಆಗಲ್ವಾ ಅಂತ ಹೆಂಡತಿಗೆ ಅಂತಾರೆ. ನೀವು ಈ ರೀತಿ ಮಾತಾಡ್ಬೋದಾ? ನನ್ನ ಸ್ಥಿತಿ ನೋಡ್ರಿ, ಆ ಸೂರ್ಯ ನೋಡ್ರಿ ಎಷ್ಟು ಪ್ರಖರವಾಗಿದ್ದಾನೆ, ಮರಳು ಬೇರೆ ಬಿಸಿಯಾಗಿದೆ, ಕಾಲಲ್ಲಿ ಏನೂ ಇಲ್ಲ ನನಗೆ ಅಂತ ಇಷ್ಟೆಲ್ಲ ಹೇಳಿದ ಕೂಡಲೇ ಓ ಹಾಗಾದರೆ ಸೂರ್ಯ ನಿನಗೆ ಕಾಟ ಕೊಡ್ತಾ ಇದ್ದಾನೆ ಅಂತಾಯಿತು. ಆ ಬಾಣವನ್ನು ತೊಗೊಂಬ, ಅವನಿಗೆ ಮುಗಿಸ್ಬಿಡ್ತೀನಿ ಅವನ ಅಂತ, ಸೂರ್ಯನ್ನೇ ಮುಗಿಸ್ಬಿಡ್ತೀನಿ ಅಂತಾನೆ. ಅಷ್ಟರಲ್ಲಿ ಸರಿಯಾಗಿ ಸೂರ್ಯನಿಗೆ ಭಯ ಆಗತ್ತೆ. ಅದಕ್ಕೆ ಅವನೇ ಮಾಡ್ದ, ಬರ್ತಾ ಬ್ರಾಹ್ಮಣ ವೇಷದಲ್ಲಿ ಬಂದು, ಏನು ಜಮದಗ್ನಿಗಳೇ ಯಾರಿಗೋ ಗುರಿ ಇಟ್ಟಿದ್ದೀರಿ ಅಂತಾರೆ. ನನ್ನ ಹೆಂಡತಿಗೆ ಕಾಟ ಕೊಡ್ತಾ ಇದ್ದಾನ ಸೂರ್ಯ, ಅದಕ್ಕೆ ಅವನನ್ನು ಮುಗಿಸ್ಬಿಡ್ತೀನಿ ಅಂತಾರೆ. ನಿಮ್ಮ ಹೆಂಡತಿಗೆ ಕಾಟ ಕೊಟ್ಟವರೆಲ್ಲ ನೀನು ಮುಗಿಸ್ಬಿಟ್ರೆ ಕಡೆಗೆ ನಿಮ್ಮ ಹೆಂಡತಿ ನೀವಿಬ್ಬರು ಮಾತ್ರ ಉಳಿತೀರ ಅಷ್ಟೇ, ಪ್ರಪಂಚ ಪೂರ್ತಿ ನಷ್ಟ ಆಗೋಗುತ್ತೆ. ಹಾಗೆ ಮಾಡಬೇಡಿ. ನಿಮ್ಮ ಹೆಂಡತಿಗೆ ಕಾಲು ಸುಡ್ತಾ ಇದ್ದಲ್ವಾ, ತಲೆ ಬಿಸಿ ಬರ್ತಾ ಇದ್ದಲ್ವಾ, ತೊಗೊಳ್ಳಿ ಈ ಚಪ್ಪಲಿ ಮತ್ತು ಛತ್ರಿಯನ್ನು ಅಂದು ಕೊಟ್ಟ ಅವನು. ಅವಳು ಚಪ್ಪಲಿ ಹಾಕ್ಕೊಡ್ಲು, ಕಾಲಿಗೆ ಸುಳ್ಳಿಲ್ಲ, ಛತ್ರಿ ಎಂಬುದಕ್ಕಂಥದ್ದು ಹಿಡ್ಕೊಂಡ್ಲು, ಅದರಿಂದ ಪ್ರಖರವಾದ ಕಿರಣ ತಗಲಿಲ್ಲ. ಅದು ಸರಿ, ಈ ದಾನ ಕೊಟ್ಟು ನೀನ್ಯಾರು ಅಂದು, ನಾನೇ ಸೂರ್ಯ ಅಂದ. ಸೂರ್ಯನೇ ಚಪ್ಪಲಿ ಮತ್ತು ಛತ್ರಿ ಅಂತಂದು ಕೊಟ್ಟಿದ್ದಾನೆ. ಅಂತಹ ಛತ್ರಿ ಮತ್ತು ಚಪ್ಪಲಿಯನ್ನು ಯಾರು ದಾನ ಕೊಡ್ತಾರೋ ಬೇಸಿಗೆಯಲ್ಲಿ, ಅಂಥವರಿಗೆ ಪಾದಸ್ಫೋಟ, ಕಾಲೆಲ್ಲ ಒಡೆದೋಗೋದು, ಛಿದ್ರ ಆಗೋದು ಅಂಥದ್ದೆಲ್ಲ ಆಗೋದಿಲ್ಲ. ಅಲ್ಲದೆ ಒಳ್ಳೆಯ ರೀತಿಯಾದಕ್ಕಂಥ ಜ್ಞಾನಾದಿಗಳು ಬರುತ್ತೆ ಎಂಬುದಾಗಿ ಕೊಟ್ಟಿದ್ದಾರೆ. ಅದನ್ನು ಈ ದಿವಸದಲ್ಲಿ ನಾವು ದಾನ ಕೊಡಬೇಕು. ಇನ್ನೊಂದು ಧರ್ಮಘಟ ದಾನ ಅಂತಿದೆ. ಅಂದರೆ ಗಂಧ, ಎಳ್ಳು, ನೀರು, ದಕ್ಷಿಣಗಳಿಂದ ಸಹಿತವಾಗತಕ್ಕಂಥ ಒಂದು ಕುಂಭ ಇರುತ್ತಲ್ಲ, ಮಡಿಕೆ, ಅದು ತುಂಬ ನೀರನ್ನು ಹಾಕಿ ಅದು ಧರ್ಮಘಟ ಅಂತ ದಾನ ಕೊಡಬೇಕಂತೆ. ಇದರಿಂದ ಪಿತೃಗಳು ತುಂಬ ಸಂತೋಷ ಪಡ್ತಾರೆ. ಇನ್ನು ದಾನಗಳು ಬೇಕಾದಷ್ಟಿದೆ ಕೊಡಲಿಕ್ಕೆ, ಒಂದೊಂದರಿಂದ ಒಂದೊಂದು ಫಲ ಇದೆ. ಜಲದಾನವನ್ನು ಮಾಡದ ಅಂತ ಹೇಳಿದ್ರೆ ಸಂಪತ್ತು ಅಥವಾ ಹಲ್ಲಿ ಜನ್ಮ ಬರೋದ್ರಿಂದ ನಿವೃತ್ತಿಯಾಗೋಗುತ್ತೆ ಜಲದಾನದಿಂದ. ಪ್ರಪಾದಾನ ಅಂದರೆ ಅರವಟ್ಟಿಗೆ ಅದರಲ್ಲಿ ನೀರು ಕೊಟ್ಟರೆ ವಿಷ್ಣುಲೋಕ ಪ್ರಾಪ್ತಿ. ಹಾಸಿಗೆ ದಾನ ಕೊಟ್ಟರೆ ಸರ್ವಭೋಗ, ಚಾಪೆ, ಸಂಸಾರದಿಂದ ಮುಕ್ತಿ. ಚಳ್ಳಿಗಿರತಕ್ಕಂಥ ವಸ್ತ್ರದಾನ, ಪೂರ್ಣ ಆಯುಷ್ಯು. ಆಮೇಲೆ ಚಂದನ, ತಾಪತ್ರಯ ನಾಶ. ತಾಂಬೂಲ, ಅದರಿಂದ ಸಾರ್ವಭೌಮ ಪದವಿ ಬರುತ್ತಂಥ ವ್ಯಕ್ತಿಗೆ.
ನಾರಿಕೇಲ ಎಳ್ನೀರು ಅದು ಕೊಟ್ಟರೆ 7 ಜನ್ಮ ವಿಪ್ರನಾಗ್ತಾನಂತೆ. ಮಜ್ಜಿಗೆ ಕೊಟ್ಟರೆ ವಿದ್ಯಾ ಧನಪ್ರಾಪ್ತಿ, ಮೊಸರು ಅಖಂಡ ಫಲ, ತುಪ್ಪ ಅಶ್ವಮೇಧ, ಕೋಸಂಬರಿ ಸೌತೆಕಾಯಿ ಇದೆಲ್ಲ ಕೊಡ್ತಾರಲ್ಲ ಅದು ಶ್ವೇತದ್ವೀಪ ವಾಸ ಫಲ, ಪಾನಕ ಕೊಟ್ಟಿದ್ದರಿಂದ ಪಿತೃಗಳಿಗೆ ತೃಪ್ತಿ, ಕುಂಭದಾನ ಮಾಡಿಬಿಟ್ರು ಅಂದರೆ ಗಯಾದಲ್ಲಿ ಹೋಗಿ ಶ್ರಾದ್ದ ಮಾಡಿದ ಫಲ, ಬೀಸಣಿಗೆಯಿಂದ ತಾಪತ್ರಯ ನಾಶ ಇತ್ಯಾದಿಗಳು ದೊಡ್ಡ ಲಿಸ್ಟನ್ನೇ ಕೊಟ್ಟಿದೆ ಪುರಾಣಗಳು. ಅದರಿಂದ ನಾವು ವಿಶೇಷವಾಗಿ ದಾನಗಳನ್ನು ಮಾಡಿದಾಗ ಇಂಥ ಫಲಗಳೂ ಬರ್ತಾ ಇದೆ. ಆದ್ದರಿಂದ ಇದನ್ನು ಕೂಡ ಕೊಡಬೇಕು. ಹೇಮಕಾಂತ ಅಂತ ಒಬ್ಬ ಋಷಿ, ಅವನು 100 ಋಷಿಗಳನ್ನು ಕೊಂದಿದ್ದ. ಅವನು ಕೇವಲ ಛತ್ರಿಯ ನೆರಳನ್ನು ಹಿಡಿದಿದ್ದಕ್ಕಾಗಿ ಅವನಿಗೆ ಬ್ರಹ್ಮಹತ್ಯೆಯೆಲ್ಲ ಪರಿಹಾರ ಆಗಿದೆ ಅಂತ ಸ್ಕಾಂದ ಪುರಾಣ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮಾಸಗಳಲ್ಲಿ ಬರ್ತಕ್ಕಂಥ ವಿಶೇಷ ದಿವಸಗಳು, ಅದರಲ್ಲಿ ವೈಶಾಖ ಶುಕ್ಲ ಪ್ರತಿಪತ್ತೇದಿದೆ ಅವತ್ತಿಂದ ಹಿಡಿದು ದಶಮಿಯವರೆಗೆ ಶ್ರೀನಿವಾಸ ದೇವರ ಪದ್ಮಾವತಿ ದೇವಿಯರ ಕಲ್ಯಾಣವಾಗಿರತಕ್ಕಂಥ ದೊಡ್ಡ ಮಹೋತ್ಸವ ಅದು. ವೈಶಾಖ ಮಾಸದ ಪಾಡ್ಯದಿಂದ ಹಿಡಿದು ವೈಶಾಖ ಮಾಸದ ದಶಮಿಯವರೆಗೂ 10 ದಿವಸಗಳ ಕಾಲ ಆ ಕಲ್ಯಾಣ ಎಂಬುದು ನಡೆದಿದೆ. 33 ಕೋಟಿ ದೇವತೆಗಳು ಬಂದು ಅದರಲ್ಲಿ ಭಾಗವಹಿಸಿದ್ದಾರೆ. ಪರಮಾತ್ಮ ಹಿಂದೆ ಮಾತು ಕೊಟ್ಟಂತೆ ವೇದವತಿ ಏನಿದ್ದಾಳೆ ಅವಳನ್ನು ಕಲ್ಯಾಣ ಮಾಡಿಕೊಂಡಿದ್ದಾನೆ. ಈ ಒಂದು ಶ್ರೀನಿವಾಸ ದೇವರ ಕಲ್ಯಾಣವನ್ನು ಯಾರು ಮಾಡಿಸ್ತಾರೆ ಅಥವಾ ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಥವಾ ತಾವೇ ಮಾಡ್ತಾರೆ ಅಥವಾ ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣವನ್ನು ಶ್ರವಣ ಮಾಡ್ತಾರೆ ಅಥವಾ ಪ್ರವಚನ ಮಾಡ್ತಾರೆ ಅವರಿಗೆಲ್ಲರೂ ಕೂಡ ವಿಶಿಷ್ಟವಾಗಿರತಕ್ಕಂಥ ಒಂದು ಪುಣ್ಯ ಲಭ್ಯವಾಗಿ ಅವರಿಗೆ ಶ್ರೀನಿವಾಸ ದೇವರ ಕೃಪಾ ಕಟಾಕ್ಷ ಅವ್ರಿಗೆ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ವಸ್ತುತಃ ವರ್ಷಕ್ಕೆ ನಾವು 2 ಬಾರಿ ಶ್ರೀನಿವಾಸ ಕಲ್ಯಾಣ ಪ್ರವಚನ ಮಾಡೋದಿದೆ. ಈಗ ಮದುವೆ ಆದ ಸಂದರ್ಭ, ಮುಂದೆ ಆಶ್ವೀಜ ಮಾಸದಲ್ಲಿ ಬ್ರಹ್ಮೋತ್ಸವ ಮಾಡಿಸಿದ್ದಾರೆ ಬ್ರಹ್ಮದೇವರು. ಅಂದರೆ ಮದುವೆಯನ್ನು ಮಾಡಿಕೊಂಡು ಕೂಡಲೇ ಪರಮಾತ್ಮ ಮತ್ತು ಪದ್ಮಾವತಿ ದೇವಿಯರು ಅವರು ಬೆಟ್ಟ ಹತ್ತಲಿಲ್ಲ. ಯಾಕೆಂದರೆ ಅಲ್ಲಿ ಅಗಸ್ತ್ಯರ ಆಶ್ರಮ ಇತ್ತು. ಅಗಸ್ತ್ಯರ ಆಶ್ರಮದಲ್ಲೇ 6 ತಿಂಗಳು ಅಲ್ಲೇ ಇದ್ದುಬಿಟ್ಟ. ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ 6ನೇ ತಿಂಗಳಲ್ಲಿ ಬೆಟ್ಟ ಹತ್ಕೊಂಡು ಹೋದ. ಆಗ ಬ್ರಹ್ಮಾದಿ ದೇವತೆಗಳಿಗೆ ಸ್ವಾಗತ ಮಾಡಿ ಬ್ರಹ್ಮೋತ್ಸವವನ್ನು ಮಾಡಿಸಿದರು. ಹೀಗೆ 2 ಕಾಲದಲ್ಲಿಯೂ ಕೂಡ ನಾವು ಅಲ್ಲಿರಬೇಕು. ಅದು ನಮ್ಗೆ ಹೋಲಿಕೆ ಆಗಲೇ ಇದ್ದಾಗ ಶ್ರೀನಿವಾಸ ದೇವರ ಕಲ್ಯಾಣ ಪ್ರವಚನವನ್ನಾಗಲಿ ಅಥವಾ ಶ್ರೀನಿವಾಸ ದೇವ ಪ್ರತಿಮೆಗಳು ಇಟ್ಕೊಂಡು ಕಲ್ಯಾಣವನ್ನಾಗಲಿ ಮನೆಯಲ್ಲೇ ಮಾಡಿದ್ರೆ ನಮಗೆಲ್ಲ ರೀತಿಯಿಂದ ಕಲ್ಯಾಣ ಉಂಟಾಗುತ್ತೆ. ಆ ಕಾಲದಲ್ಲಿ ಬ್ರಾಹ್ಮಣ ಭೋಜನ, ತೆಳ್ಳಗಿರತಕ್ಕಂಥ ವಸ್ತ್ರದಾನ, ಪಾನಕ, ಕೋಸಂಬರಿ ಇತ್ಯಾದಿಗಳನ್ನು ದಂಪತಿಗಳ ಪೂಜೆ ಮಾಡಿದ್ರೆ ವಿಶಿಷ್ಟವಾದ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಭ್ಯಚ್ಚ ವಿಧಾನೇನ ವಿಪ್ರಾನ್ ಸಂಭೋಜಯತ್ ಪ್ರತಿ. ಇದಾದ ಮೇಲೆ ವೈಶಾಖ ಮಾಸದ ಶುಕ್ಲ ದ್ವಿತೀಯ ದಿವಸ ಕೂರ್ಮ ಜಯಂತಿ. ಭಗವಂತ ಕೂರ್ಮನಾಗಿ ಅವತಾರ ಮಾಡಿರೋದು. ಕೂರ್ಮಾವತಾರ ವೈಶಾಖ ಶುಕ್ಲ ದ್ವಿತೀಯ ತಿಥಿಯಲ್ಲಿ ಹಾಗೂ ಜ್ಯೇಷ್ಠ ಶುಕ್ಲ ದ್ವಾದಶಿ ಸಂಜೆಯಲ್ಲಿ 2 ಬಾರಿ ನಡೆದಿದೆ. ವೈವಸ್ವತ ಮನ್ವಂತರದ ವೈಶಾಖ ಶುಕ್ಲ ದ್ವಿತೀಯ ದಿವಸದಂದು ಕೂರ್ಮ ಅವತಾರ ಮಾಡಿದ್ದರಿಂದ ಅದಕ್ಕೆ ಕೂರ್ಮ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೂರ್ಮರೂಪಿ ಸಾಲಿಗ್ರಾಮವನ್ನು, ಕೂರ್ಮನ ಒಂದು ಕಥೆ ಹೇಳ್ತಕ್ಕಂಥ ಕೂರ್ಮ ಪುರಾಣದ ಪ್ರವಚನಾದಿಗಳನ್ನು ಮಾಡೋದ್ರಿಂದ ಅದೆಲ್ಲ ಭಗವಂತನ ಮಹಿಮಾದ್ಯೋತಕವಾಗಿದ್ದು ಅವನಿಗೆ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದಾಗಿದೆ. ಇದೇ ಒಂದು ವಿಶೇಷ. ಇದರಲ್ಲೇ ಉಪವಾಸ ಏನು ಮಾಡಬೇಕಾಗಿಲ್ಲ. ನಾವು ವಿಶೇಷವಾಗಿ ಪೂಜೆ ಮಾಡಿದ್ರೆ ಸಾಕು. 10 ದಿವಸಗಳು ಕೂಡ, ಅಂದರೆ 10 ದಿವಸ ಏನಿದೆ ದಂಪತಿಗಳಿಗೆ ಭೋಜನ ಹಾಕಿಬಿಟ್ರೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಈ 10 ದಿವಸಗಳಲ್ಲಿ ಕೂಡ ನಾವು ಹಗಲು ಮಾತ್ರ ಭೋಜನ ಮಾಡಿ ರಾತ್ರಿ ಉಪವಾಸ ಇರಬೇಕು. ಇದರಿಂದ ಅಥವಾ ಹಾಲು ಹಣ್ಣು ಅಷ್ಟು ಸ್ವೀಕಾರ ಮಾಡಬಹುದು, ಬೇರೆ ತಿಂಡಿಗಳು ಯಾವುದು ತಿನ್ನಬಾರದು. ಇದು ಕೂಡ ಒಂದು ವಿಶಿಷ್ಟ ಫಲ ಅಂತ ಹೇಳ್ತಾರೆ. ವೈಶಾಖ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಯಮಧರ್ಮನ ಹೆಸರಿನಲ್ಲಿ ಸ್ನಾನ ಮತ್ತು ದಾನ, ಅರ್ಘ್ಯ ಮತ್ತು ದಧ್ಯನ್ನ, ಮೊಸರನ್ನವನ್ನು ಇವುಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಪರಮಾತ್ಮ ನೈವೇದ್ಯವನ್ನು ಮಾಡಬೇಕು. ಹೀಗೆ ಮಾಡಿದ್ರೆ ವಿಶೇಷವಾಗಿ ಯಮನು ಸಂತುಷ್ಟ ಬರ್ತಾನೆ. ಈಗ ಪೌರಾಣಿಕ ಹಿನ್ನೆಲೆ ಇದೆ ಇದಕ್ಕೆ. ಏನದು? ಕೀರ್ತಿಮಾನ್ ಎಂಬತಕ್ಕಂಥ ಒಬ್ಬ ರಾಜ ವಸಿಷ್ಠರ ಆದೇಶದಂತೆ ತಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬನೂ ಕೂಡ 8 ವರ್ಷದಿಂದ ಹಿಡಿದು 80 ವರ್ಷದವರೆಗೆ ಕಡ್ಡಾಯವಾಗಿ ವೈಶಾಖ ವ್ರತ ಮಾಡಲೇಬೇಕು ಎಂಬುದಾಗಿ ಡಂಗೂರ ಶಾಸನದಂತೆ ಮಾಡಿಸ್ತಾ ಇದ್ದ. ವೈಶಾಖ ಸ್ನಾನಾದಿಗಳನ್ನು ಯಾರು ಮಾಡೋದಿಲ್ಲ ಅಂಥವರಿಗೆ ಭಯಂಕರ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದ. ಇದರಿಂದ ಕರ್ಮಗಳು ಯಾವತ್ತೂ ಕೂಡ ಫಲ ಕೊಡಬೇಕಾಗಿದ್ದರೆ ಪರಮಾತ್ಮನ ಅನುಗ್ರಹ ಆಗಬೇಕು. ಪರಮಾತ್ಮನ ಅನುಗ್ರಹ ಇಂತಹ ಒಂದು ವೈಶಾಖ ಮಾಸದಲ್ಲಿ ಮಾಡತಕ್ಕಂಥ ಉಪವಾಸಾದಿಗಳಿಂದ ಅಲ್ಲದೆ ದಾನಗಳಿಂದ ಸಂತೋಷ ಪಡ್ತಾನೆ.
ವೈಶಾಖ ಮಾಸದಲ್ಲಿ ಅಲ್ಪ ಆಯಾಸ ಮತ್ತು ಅಲ್ಪ ವ್ಯಯಗಳಿಂದಲೇ ಬೇಕಾದರೆ ನಮಗೆ ಮಹಾಫಲ ಲಭಿಸತ್ತೆ. ವೈಶಾಖ ಧರ್ಮವನ್ನು ಬಿಟ್ಟು ಬೇರೆ ಯಾವ ಧರ್ಮ ಆಚರಣೆ ಮಾಡಿದ್ರೇನು ಬಿಟ್ಟರೆ ಅನ್ನೋದು ಬೇರೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲ ಹೀಗೆ ಮಾಡಿದ್ದಾರೆ. ಇವನು ಆ ರೀತಿ ಮಾಡಿದ್ದರಿಂದ ತಪ್ಪು ಮಾಡೋರೇ ಸಿಗಲಿಲ್ಲ. ಯಮಧರ್ಮನ ಕೆಲಸ ಇಲ್ಲ ಆಗೋಯಿತು. ದೇವತೆಗಳೆಲ್ಲ ಬ್ರಹ್ಮದೇವರನ್ನು ಕೇಳಿಕೊಂಡ್ರು. ಆಗ ಕೀರ್ತಿಮಾನ್ ರಾಜ ಧರ್ಮಾಚರಣೆಯಿಂದ 1000 ಆಯುಷ್ಯನ್ನು ಪಡ್ಕೊಂಡಿದ್ದಾನೆ. ಈಗ ಅವನಿಗೆ 800 ವರ್ಷ ಮುಗಿದಿದೆ. ಇನ್ನೂ 200 ವರ್ಷ ಇದೆ. ಅವನ ವಂಶದಲ್ಲಿ ವೇನ ಅಂತ ಒಬ್ಬ ರಾಜ ಹುಡ್ತಾನೆ. ಅವನ ಅಧರ್ಮಗಳನ್ನು ಮಾಡ್ತಾನೆ. ಆಮೇಲೆ ನಿಮಗೆಲ್ಲ ಕೆಲಸ ಬರುತ್ತೆ ಅಂಥೇಳಿ ಸಮಾಧಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಕ್ಷಯ ತೃತೀಯ, ಇದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿಯನ್ನು ನಾವು ಪಡ್ಕೋಬೇಕು. ಅಕ್ಷಯ ಅಂತ ಇದೆ. ವಸ್ತುತಃ ಬ್ರಹ್ಮದೇವರೇನಿದ್ದಾರೆ ಅವರು ಸ್ವಯಂ ಸಿದ್ಧವಾದ 3 ಮುಹೂರ್ತ ಇದೆ. ಸ್ವಯಂ ಸಿದ್ಧವಾದದ್ದು. ಸ್ವಯಂ ಸಿದ್ಧ ಅಂದರೆ ಏನು? ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡಿದು ಸಾಯಂಕಾಲ ಸೂರ್ಯೋದಯ ಸೂರ್ಯ ಅಸ್ತ ಆಗುವವರೆಗೂ ಅಷ್ಟು ಕಾಲವೂ ಕೂಡ ಅದು ಪವಿತ್ರವಾದದ್ದು. ಯಾವ ಕಾಲದಲ್ಲಿ ಬೇಕು ಯಾವ ಕಾರ್ಯವನ್ನು ಮಾಡಬಹುದು, ಅದು ಮುಖ್ಯವಾದದ್ದು. ಅದರಲ್ಲಿ ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಇದು ಒಂದಾಯಿತು. ಎರಡನೆಯದು ವಿಜಯದಶಮಿ, ಮೂರನೆಯದು ಉಗಾದಿ. ಅರ್ಧದ್ದು ಯಾವುದಪ್ಪ ಅಂದರೆ ಬಲಿಪಾಡ್ಯಮಿ. ವಸ್ತುತಃ ಪಾಡ್ಯ ಅಂದರೆ ಅಗ್ನಿದೇವತೆ. ಅದಕ್ಕೆ ಅವತ್ತೇನಾದ್ರು ಮಾಡಿದ್ರೆ ಅಗ್ನಿ ಅನಾಹುತ ಆಗೇ ಆಗುತ್ತೆ. ಆದರೆ ಈ ಬಲಿಪಾಡ್ಯಮಿ 12 ಗಂಟೆವರೆಗೂ ಯಾವುದಾದ್ರು ಅಂಗಡಿ ಪ್ರಸ್ಥಾಪನೆ ಮಾಡೋದು ಅಥವಾ ಬೇರೆ ಯಾವುದು ಒಳ್ಳೆ ಕೆಲಸ ಮಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ. ಒಟ್ಟು 3 ಮುಹೂರ್ತ ಅಂತ ಕರೆದಿದ್ದಾರೆ. ಈ ಮುಹೂರ್ತಗಳಲ್ಲಿ ದಿನಶುದ್ಧಿಯನ್ನಾಗಲಿ ವಾರಶುದ್ಧಿಯನ್ನಾಗಲಿ ನಕ್ಷತ್ರ ಕರಣಾದಿ ಯಾವ ಶುದ್ಧಿಯನ್ನು ವಿಚಾರ ಮಾಡಬೇಕಾಗಿಲ್ಲ. ಸ್ವಯಂ ಸಿದ್ಧ ಮುಹೂರ್ತಗಳಾದ್ದರಿಂದ ಉಪನಯನ ವಿವಾಹಾದಿಗಳನ್ನು ಮಾಡಬಹುದು, ಅದು ಮಾಡ್ತಾರೆ. ಆದರೆ ಅಕ್ಷಯ ತೃತೀಯದಲ್ಲಿ ಒಂದು ಸ್ವಲ್ಪ ನಾವು ತಿಳ್ಕೋಬೇಕಾದ್ದು ಒಂದು ವಿಷಯ ಇದೆ. ಅಕ್ಷಯ ತೃತೀಯ ತ್ರೇತಾಯುಗಾದಿ. ಅದು ಪಿತೃಗಳ ತರ್ಪಣಕ್ಕೆ ಸಂಬಂಧಪಟ್ಟದ್ದು. ಆಗ ಉಪನಯನಾದಿಗಳು ಮಾಡೋದು ಹೇಗೆ? ಅದಕ್ಕೆ ಆಗ ಉಪನಯನ ಮಾಡೋದಾದರೆ ವೈಶಾಖ ಮಾಸ ಚೆನ್ನಾಗಿದೆ, ಆಗ ಉತ್ತರಾಯಣ ಇರುತ್ತೆ, ಅದು ಚೆನ್ನಾಗಿದೆ. ಅಲ್ಲದೆ ವೈಶಾಖ ತೃತೀಯ ಅಂದಮೇಲೆ ಒಳ್ಳೆಯದೇ, ಅದು ಚೆನ್ನಾಗೇ ಇದೆ. ಮಂಗಳವಾರ ಶನಿವಾರ ಬಿಟ್ಬಿಟ್ರೆ ಒಳ್ಳೆಯದಾಗಿದ್ದೇ ಇದೆ. ಆದರೂ ಕೂಡ ನಾವು ಸರಿಯಾಗಿ ತಾರಾಬಲ ಚಂದ್ರಬಲ ಎಲ್ಲವನ್ನ ನೋಡಿ ಉಪನಯನ ಮಾಡಬೇಕೆ ಹೊರತಾಗಿ ಅಕ್ಷಯ ತೃತೀಯ ಹೆಂಗೆ ಬೇಕೋ ಮಾಡ್ಬೋದು ಅಂಥೇಳಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ಇದು ಕೂಡ ಒಂದು ಇಟ್ಕೋಬೇಕು. ವಿವಾಹ, ಉಪನಯನ, ಅಕ್ಷರಾಭ್ಯಾಸ, ದೇವತಾ ಪ್ರತಿಷ್ಠೆ, ಬಾವಿ ತೋಳಲಿಕ್ಕೆ ಅದಿಟ್ಕೊತಾರೆ. ಆದ್ದರಿಂದ ಇದಕ್ಕೆ ಪಂಚಾಂಗ ಶುದ್ಧಿ ನೋಡುವ ಅವಶ್ಯಕತೆ ಏನಿಲ್ಲ. ಆದರೂ ಕೂಡ ನಾವು ಒಳ್ಳೆಯ ಮುಹೂರ್ತದಲ್ಲಿ ನಾವು ಮಾಡಿದ್ವಿ ಅಂದರೆ ಇನ್ನೂ ವಿಶಿಷ್ಟವಾದ ಫಲ ಬರುತ್ತೆ. ಯಾಕೆಂದರೆ ಅಕ್ಷಯ ತೃತೀಯ ಎಂಬತಕ್ಕಂಥ ತ್ರೇತಾಯುಗಾದಿ ಆದ್ದರಿಂದ ಅಧಿಕಾರಿಗಳು ತಿಲದರ್ಪಣ ಕೊಡ್ತಾರೆ. ಉಪನಯನ ಅಂತೆ ತಿಲದರ್ಪಣ ಕೊಡ್ತಾರಂತೆ, ಏನಿದು ವಿರುದ್ಧ ಆಗತ್ತೆ. ಅದಕ್ಕೋಸ್ಕರವಾಗಿ ಉಪನಯನ ಮಾಡುವವರು ಸರಿಯಾದ ಮುಹೂರ್ತವನ್ನು ಜ್ಯೋತಿಷ್ಕರಿಂದ ತಿಳ್ಕೊಂಡು ಆ ಪ್ರಕಾರ ಆ ಮುಹೂರ್ತದಲ್ಲೇ ಮಾಡೋದು ವಾಸಿ ಅಂತ ಒಳ್ಳೆಯದು. ಇದಾದ ಮೇಲೆ ಇನ್ನೊಂದು ವಿಶೇಷ ಹೇಳ್ತಾರೆ ಇಲ್ಲಿ. ಈ ಒಂದು ಅಕ್ಷಯ ತೃತೀಯದಲ್ಲಿ ಏನೋ ಬಂಗಾರ ತೆಗೆದುಕೊಂಡ್ಬಿಟ್ರೆ ನಮಗೆ ಏನು ಅಕ್ಷಯ ಆಗೋಗುತ್ತೆ ಅಂತ. ಇದು ಎಲ್ಲಾದರೂ ನಂಬುವ ಮಾತನ್ನು ಹೇಳಿದ್ರಿ. ಯಾವತ್ತೂ ಶಾಸ್ತ್ರ ಹೇಳಿದರೆ ನಾವು ಸರಿಯಾಗಿ ಅದರ ಆಂತರ್ಯ ತಿಳ್ಕೋಬೇಕು. ಅದನ್ನು ಈ ಅಂಗಡಿಯವರು ಯಾರು ಅವರು ಸೇರಿ ಮಾಡಿರೋದು ಅಷ್ಟೇ ಹೊರತಾಗಿ ವಸ್ತುತಃ ಹಾಗಾದರೆ ಎಲ್ಲರೂ ಬಂಗಾರ ತೊಗೊಂಡ್ಬರ್ತಾರೆ. ಹಾಗಾದರೆ ಅದೊಂದೇ ಯಾಕೆ ಅಕ್ಷಯ ಆಗಬೇಕು? ಬಂಗಾರ ತೊಗೊಂಡ್ರೆ ಮಾಡಿದ್ದೆಲ್ಲ ಮೂರ್ಖತನ. ಹಾಗೆಲ್ಲ ಇಲ್ಲ. ಅಕ್ಷಯದಿಂದ ಏನು ಹೇಳ್ತಾ ಇರೋದು? ನೀವು ಬ್ರಹ್ಮದೇವರು ವರ ಕೊಟ್ಟಿದ್ದು ನಿಮಗೆ ಯಾವುದೇ ರೀತಿಯಾದಕ್ಕಂಥ ದಾನ ಧರ್ಮಾದಿಗಳು ಮಾಡಿದಾಗ ನಿಮಗೆ ಅಕ್ಷಯವಾದ ಫಲ ಬರುತ್ತೆ ಅಂತ ಹೇಳಿದ್ದು. ಅಕ್ಷಯವಾದ ಫಲ ಬರುತ್ತೆ ಅಂತ ಅಷ್ಟೇ ಹೇಳಿದ್ದವರು, ಹೊರತಾಗಿ ನೀವಿತ್ತು ತೊಗೊಂಡ್ರೆ ಅಕ್ಷಯ ಆಗುತ್ತೆ ಅದೆಲ್ಲ ಇಲ್ಲ. ಅದ್ಯಾವುದು ಎಲ್ಲ ಜನರನ್ನು ಮೋಸ ಮಾಡಲಿಕ್ಕೆ ಮಾಡಿರತಕ್ಕಂಥ ವ್ಯಾಪಾರ. ಆಯಿತು, ಬಂಗಾರ ತೆಗೆದು ನೋಡಿರಿ ನೀವು. 1 kg ಬಂಗಾರ ತೊಗೊಂಬಿಡಿ. ಮುಂದಿನ ತಿಂಗಳಿಗೆ ಅದು 2 kg ಆಗಿದ್ದರೆ ಸರಿ, ಪರವಾಗಿಲ್ಲ. ಹಾಗಿದ್ದರೆ ಬಂಗಾರವನ್ನು ತೆಗೆದುಕೊಳ್ಳಲಿಕ್ಕೆ ಮುಖ್ಯವಾಗಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ? ಲಕ್ಷ್ಮಿಯ ಅನುಗ್ರಹವನ್ನು ಸಂಪಾದನೆ ಮಾಡಿ, ನಾನು ಹೀಗೆ 1 ಗ್ರಾಮು 2 ಗ್ರಾಮು ಬಂಗಾರ ತೊಗೋಬೇಕು ಅಂತಿದ್ದೀನಮ್ಮ, ಅದು ನಿನ್ನ ಕೊರಳಿಗೆ ಹಾಕಿ ನೋಡಲಿಕ್ಕೆ ನಾನು ಅಂಥೇಳಿ ಪ್ರಾರ್ಥನೆ ಮಾಡಿ ಅದನ್ನು ಅಕ್ಷಯ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತಂದು ಚೆನ್ನಾಗಿ ತೊಳೆದು ಅನಂತರ ದೇವರಿಗೆ ಹಾಕಿ 1 ವಾರ ಅವಳ ಕುತ್ತಿಗೆಯೆಲ್ಲ ಇಟ್ಟು ಅನಂತರ ನಾವು ಅವಳ ಅನುಮತಿ ತೊಗೊಂಡು ಧಾರಣ ಮಾಡಿದ್ವಿ ಅಂದರೆ ಅವಳ ಅನುಗ್ರಹ ಮಾಡಿದರೂ ಮಾಡಬಹುದು. ಬೇಕಾದರೆ ಇಲ್ಲದೇ ಇದ್ದರೆ ಖಂಡಿತ ಇಲ್ಲ. ಆದ್ದರಿಂದ ಇದು ತ್ರೇತಾಯುಗದಲ್ಲಿ ಅಕ್ಷಯ ಆಗತ್ತೆ ಅಂತಿಲ್ಲ. ಬ್ರಹ್ಮದೇವರು ವರ ಕೊಟ್ಟಿದ್ದಕ್ಕಾಗಿ
ಯಾವುದೇ ದಾನ ಮಾಡಿದರೂ ಕೂಡ ಅದು ವಿಶೇಷವಾಗಿ ಅಕ್ಷಯವಾಗತ್ತೆ ಅಂತ ಬ್ರಹ್ಮದೇವರು ಹೇಳಿದರು. ಅದಕ್ಕಾಗಿ ಮಾತ್ರ ಅಷ್ಟೇ, ಅದು ಹೊರತಾಗಿ ಬೇರೆ ವಿಶೇಷ ಇಲ್ಲ. ಈ ಕಾಲದಲ್ಲಿ ಜವೆ ಗೋಧಿ ಏನಿದೆ ಅದರಿಂದ ಬಾರಲಿ ಅಲ್ಲ, ಆಮೇಲೆ ಕಡೆಗೆ ಜವೆ ಗೋಧಿ ಏನಿದೆ ಅದಕ್ಕೆ ಅಧಿಪತಿ ಇಂದ್ರದೇವರು. ಆ ಇಂದ್ರದೇವರು ಪ್ರೀತಿಗೊಳ್ಳಬೇಕಾಗಿದ್ದರೆ ಜವೆ ಗೋಧಿಯಿಂದ ನಾವು ಹೋಮವನ್ನು ಮಾಡೋದು, ಬ್ರಾಹ್ಮಣರಿಗೆ ಜವೆ ಗೋಧಿಯನ್ನು ದಾನ ಮಾಡೋದು, ಭೋಜನದಲ್ಲಿ ಜವೆ ಗೋಧಿಯನ್ನು ಪುಡಿ ಮಾಡಿ ಪಾಯಸವನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋದು. ಇದರಿಂದ ಇಂದ್ರದೇವರು ಸಂತುಷ್ಟರಾದರು ಅಂದರೆ ನಮಗೆ ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಮಾಡಬೇಕು. ಇನ್ನು ಈ ದಿವಸದಲ್ಲೇನೆ ಉಯ್ಯಾಲೆ ಗೌರಿ ಅಂತ ಬರ್ತಾರೆ. ಇವತ್ತೇ ಪರಶುರಾಮ ದೇವರ ಜಯಂತಿಯೂ ಇದೆ, ಅಕ್ಷಯ ತೃತೀಯ ದಿವಸನೇ. ಅಕ್ಷಯ ತೃತೀಯ ದಿವಸದಲ್ಲಿ ಪರಶುರಾಮ ದೇವರು ಅವರ ಅವತಾರ ಮಾಡಿರತಕ್ಕಂಥ ಜಯಂತಿ ಉತ್ಸವ ಇದೆ. ಅವತ್ತು ನಾವು ಕೂಡ ಬೆಳಗ್ಗಿಂದ ಪರಶುರಾಮ ದೇವರ ಕಥೆಯನ್ನು ಮಂತ್ರವನ್ನು ಜಪ ಮಾಡ್ತಾ ಸಾಯಂಕಾಲ ಏನಿದೆ ಅಷ್ಟರೊಳಗೆ ಸಾಯಂಕಾಲದಲ್ಲಿ ನಾವು ದೇವರನ್ನು ಅಕ್ಷಯ ತೃತೀಯ ದಿವಸದಲ್ಲಿ ಗಂಧ ಏನಿದೆ ಅದನ್ನು ನಾವು ಚೆನ್ನಾಗಿ ಗಂಧವನ್ನು ತೆಗೆದು ಅದನ್ನು ನೀರಾಗಿ ಮಾಡಿ ಅದರಲ್ಲಿ ಸಾಲಿಗ್ರಾಮವನ್ನು ಅಥವಾ ಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನು ಇಟ್ಟು ಬೆಳಗ್ಗಿಂದ ಇಟ್ಟು ಸಾಯಂಕಾಲದ ದೇವ್ರ ಮುಂದೆ ಜಪ ಮಾಡ್ತಾ ಅಥವಾ ಮಂತ್ರ ಪಾರಾಯಣವನ್ನು ಮಾಡ್ತಾ ಇದ್ಕೊಂಡು ಸಾಯಂಕಾಲ ಸೂರ್ಯ ಮುಳುಗಿದ ಕೂಡಲೇ ಆ ಪ್ರತಿಮೆಯನ್ನು ತೆಗೆದು ಅನಂತರ ಅದನ್ನು ಪೂಜೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ಬ್ರಾಹ್ಮಣರ ಭೋಜನ ಮಾಡಿಸ್ಬಿಟ್ರೆ ಅಕ್ಷಯ ಫಲ, ಅದನ್ನು ಶಾಸ್ತ್ರವೇ ಹೇಳಿಬಿಟ್ಟಿದೆ. ಈ ರೀತಿ ಮಾಡಬೇಕು. ಆಮೇಲೆ ಆ ಗಂಧ ಏನು ಉಳಿದಿದೆ ಅದನ್ನು ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿ, ಕೃಷ್ಣ ಪಕ್ಷದ ದ್ವಾದಶಿ ಅಂತ 2 ದ್ವಾದಶಿಗಳು ಬರುತ್ತೆ. ಅವತ್ತು ವಸಂತ ಮಾಧವನ ಪೂಜೆ ಅಂತ ಒಂದು ನಿಯಮ ಇದೆ. ಆ ವಸಂತ ಮಾಧವನ ಪೂಜೆ ಮಾಡಿದಾಗ ಈ ಗಂಧ ಏನಿದೆ ಅದನ್ನು ನಾವು ಬ್ರಾಹ್ಮಣರಿಗೆ ಕೊಡಬೇಕು. ಆದ್ದರಿಂದ ಅದನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡು ಆ ಗಂಧವನ್ನು ಬ್ರಾಹ್ಮಣರಿಗೆಲ್ಲ ಕೊಟ್ವಿ ಅಂತ ಹೇಳಿದ್ರೆ ಅವರ ದೇಹ ತಂಪಾಯಿತು ಅಂದರೆ ನಮ್ಮ ಜೀವನ ಸುಖವಾಗಿ ಇರುತ್ತೆ ಎಂಬುದಕ್ಕಂಥದ್ದು ಮುಖ್ಯ. ಅಲ್ಲದೆ ಉಯ್ಯಾಲೆ ಗೌರಿ ಅಂತ ಇದ್ದಾರೆ. ಚೈತ್ರ ಮಾಸದ ಗೌರಿ ತದಿಗೆ ಎಂದು ನಾವು ಪೂಜಿಸಿ ಅವತ್ತಿಂದ ಅಕ್ಷಯ ತೃತೀಯವರೆಗೂ ಕೂಡ 1 ತಿಂಗಳು ನಿರಂತರವಾಗಿ ಪ್ರತಿ ದಿವಸ ಗೌರಿ ಪೂಜೆಯನ್ನು ಮಾಡಬೇಕು. ಗೌರಿ ಪೂಜೆಯನ್ನು ಬಿಟ್ಟ ಅಂದರೆ ಅವರ ಸುಖ ಇರೋದಿಲ್ಲ. ಮದುವೆಯಲ್ಲಿ ಶುರುವಾಯಿತು ಗೌರಿ ಪೂಜೆ, ಅಲ್ಲಿಂದ ಬಂದ ಕೂಡಲೇ ಮಂಗಳ ಗೌರಿ ಪೂಜೆ ಶುರುವಾಯಿತು. ಅದೆಲ್ಲ ಆದಮೇಲೆ ವೈಶಾಖ ಮಾಸ ಬಂತು, ಚೈತ್ರ ಮಾಸ ಬಂತು, ಪ್ರತಿಯೊಂದು ತಿಂಗಳಲ್ಲೂ ಬರ್ತಾನೆ. ಉಯ್ಯಾಲೆ ಗೌರಿ ಆಯಿತು, ದೊಡ್ಡ ಗೌರಿ ಆಯಿತು, ಚಿಕ್ಕ ಗೌರಿ ಆಯಿತು, ಸುವರ್ಣ ಗೌರಿ ಆಯಿತು. ಕಡೆ ಇಷ್ಟೆಲ್ಲ ಆದಮೇಲೆ ದಿನನಿತ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಗೌರಿ ಪೂಜೆ ಅದು ಬೇರೆ ಇದೆ. ಯಾಕೆಂದರೆ ಗೌರಿ ಅಂದರೆ ಪಾರ್ವತಿ, ಅವಳು ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಅನುಗ್ರಹ ಮಾಡುವ ದೇವತೆ. ದಾಂಪತ್ಯಾರ್ಥಂ ಉಮಾಂ ಸತಿ ಅಂತ ಹೇಳ್ತಾರೆ. ಆದ್ದರಿಂದ ಆ ದಾಂಪತ್ಯ ಜೀವನ ಚೆನ್ನಾಗಿರಬೇಕೆಂಬ ಉದ್ದೇಶದಿಂದ ಅವರು ಗೌರಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಚೈತ್ರ ಮಾಸದ ತೃತೀಯ ದಿವಸದಲ್ಲಿ ನಾವು ಗೌರಿಯನ್ನು ಕೂಡಿಸಿದ್ದು ಅಕ್ಷಯ ತೃತೀಯ ಏನಿದೆ ಅಲ್ಲಿವರೆಗೂ ಕೂಡ 1 ತಿಂಗಳು ಪೂಜೆ ಮಾಡಿ ಆ ಗೌರಿಯನ್ನು ಆಂದೋಲಿಕ ಅಂದರೆ ಉಯ್ಯಾಲೆ ಅದರಲ್ಲಿ ರುದ್ರದೇವರಿಂದ ಕೂಡಿಸಬೇಕು, ಬಾಗಿಣ ಕೊಡಬೇಕು, ಸುವಾಸನೆಗೆ ಉಡಿ ತುಂಬಬೇಕು, ಹಾಲು ಮೊಸರು ತುಪ್ಪ ಜೇನುತುಪ್ಪಗಳನ್ನು ತಿನ್ನದೆ ಸುವಾಸನೆಗೆ ದಾನ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಈ ಮಾಸದಲ್ಲೇನೆ ದವನ ಮತ್ತು ದೀಪ, ನೈವೇದ್ಯ, ಉಂಡೆಗಳು, ಪಾನಕ, ಕೋಸಂಬರಿ ಇತ್ಯಾದಿಗಳೆಲ್ಲ ಮುತ್ತೈದೆ ಕೊಡತಕ್ಕಂಥದ್ದೆಲ್ಲ ಇದೆ. ದಮನದಿಂದ ಪೂಜೆ ಅಂಕು ಇದ್ದೇ ಇದೆ. ಯಾಕೆಂದರೆ ಪೂರ್ಣಿಮಾ, ಅದು ಫಾಲ್ಗುಣ ಮಾಸದ ಪೂರ್ಣಿಮಾದಲ್ಲಿ ಅದು ಹೋಲಿ ಹಬ್ಬ ಅಂತ ಅದಕ್ಕೆ ಹೆಸರು. ಅಂದರೆ ಹೋಲಿ ಪೂರ್ಣಿಮಾ ಅಂತ ಕರೀತಾರೆ. ಅವತ್ತು ಕಾಮದಹನ ಮಾಡಿದ್ದಾನೆ ಶಿವ. ತಪಸ್ಸನ್ನು ಭಂಗ ಮಾಡಿರತಕ್ಕಂಥ ಮನ್ಮಥನಿಗೆ ಕಾಮವನ್ನು ದಹನ ಮಾಡ 3 ಕಣ್ಣು ತೆಗೆದು ಸುಟ್ಟಾಕ್ದ. ಅವನ ಹೆಂಡತಿ ಏನಿದ್ದಾಳೆ ರತಿ ಬಂದು ಪಾರ್ವತಿಯೇ ಕಾಲು ಹಿಡಿದು, ಅಮ್ಮ ನನಗೆ ಅನುಗ್ರಹ ಮಾಡು, ನಿನ್ನ ಪೂಜೆ ಮಾಡಿದರೆ ಕೂಡ ಇಂಥ ವೈಧವ್ಯ ಬರಲಿಕ್ಕೆ ಸಾಧ್ಯ ಇದೆಯಾ ಅಂದು. ಅವಳು ಪಾರ್ವತಿ ಪರಮೇಶ್ವರನನ್ನು ಕೇಳ್ತಾಳೆ, ಅವನನ್ನ ಯಾರಾದರೂ ಮಾಡೋರು ಗಂಡನ ಕೊಡಿ, ನಮ್ಮಿಬ್ಬರನ್ನು ಒಂದುಗೂಡಬೇಕು ಎಂಬ ಸದುದ್ದೇಶದಿಂದ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ಆಯಿತು ಅಂತ ಹೇಳಿಬಿಟ್ಟು ರುದ್ರದೇವ ವರ ಕೊಡ್ತಾನೆ. ಏನಂತ, ನೀನು ಹೋಗಿ ಆ ಮನ್ಮಥನ ಬೂದಿ ಇದಲ್ಲ ಅಲ್ಲಿ ಕಣ್ಣೀರು ಹಾಕಿದ್ದೀನಿ ನೀನು, ಆ ಕಣ್ಣೀರಿಂದ ಒಂದು ಗಿಡ ಬಂದಿದೆ ನೋಡು, ಆ ಗಿಡದಿಂದ 1 ತಿಂಗಳು ನೀನು ಪೂಜೆ ಮಾಡು. ಆ ಗಿಡ ಯಾವುದದು? ನನ್ನನ್ನು ದಮನ ಮಾಡಲಿಕ್ಕೆ ಅಂತ ಬಂದವನು ಮನ್ಮಥ, ಅವನೇ ದಮನ ಆಗೋದ. ಅದಕ್ಕೆ ದಮನಕ, ಅದನ್ನೇ ದವನ ಅಂತ ಕರೀತಾರೆ. ದಮನಕ, ಮರುವಕ ಅಂತ 2. ನನ್ನನ್ನು ಮರಳುಗೊಳಿಸಬೇಕು ಅಂತ ಬಂದ, ಅವನೇ ಮರಳಾಗೋದ. ಬಲಗಣ್ಣಿಂದ ಬಿದ್ದ ಕಣ್ಣೀರಿಂದ ಯಾವುದೋ ದವನ ಬಂದಿರುತ್ತೆ, ಎಡಕಣ್ಣಿಂದ ಏನು ನಿನ್ನ ಕಣ್ಣಿಂದ ನೀರು ಬಿದ್ದಿದೆ ಅದರಿಂದ ಮರುವಕ ಬಂದಿರುತ್ತೆ, ಮರುಗ ಬಂದಿರುತ್ತೆ. ಅದೆರಡನ್ನೂ ಕೂಡ ಪೂಜೆ ಮಾಡು, ನಿನ್ನ ಗಂಡ ಸಿಗ್ತಾನೆ ಅಂತ ಹೇಳಿದ್ದ. ಅದನ್ನು ದಮನ ಪೂಜೆ ಎಂಬತಕ್ಕಂಥದ್ದು ಚೈತ್ರ ಮಾಸದಲ್ಲಿ ಪೂರ್ಣ ವಿಶೇಷ ಮಾಡಬೇಕು. ಅದನ್ನು ಪಂಚಾಂಗದಲ್ಲಿ ಹಾಕಿರ್ತಾರೆ. ಎಲ್ಲ ದೇವತೆಗಳು ಕೂಡ ದಮನ ಪೂಜೆ ಅಂತ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಮುಖ್ಯವಾಗಿ ತಿಳಿಬೇಕಾದದ್ದು.
ಅಕ್ಷಯ ತೃತೀಯ ದಿವಸದಲ್ಲಿ ಲಕ್ಷ್ಮೀನಾರಾಯಣ ಪೂಜೆ ವಿಶೇಷ ಅಂತೆ. ಅಕ್ಷತೈಹಿ ಅಚ್ಚಯದ್ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಮುಖ್ಯವಾಗಿ ಅಕ್ಷಯ ತೃತೀಯ ಮಹಿಮೆ ಏನು ಅಂತ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಇಂದ್ರದೇವರಿಗೆ ಮತ್ತು ಬಲಿ ಚಕ್ರವರ್ತಿಗೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಬಲಿಯನ್ನು ಸೋಲಿಸಿ ಭೂಲೋಕದಲ್ಲಿ ಬಂದು ಉಚತ್ಯ ಆಶ್ರಮಕ್ಕೆ ಹೋಗಿದ್ದಾರೆ. ಉಚತ್ಯ ಅಂತ ಒಬ್ಬ ಋಷಿ. ಆಶ್ರಮದಲ್ಲಿ ಉಚತ್ಯ ಮುನಿಯ ಪತ್ನಿ ಗರ್ಭಿಣಿಯಾಗಿದ್ದು. ಅವಳನ್ನು ನೋಡಿದರು. ಅವಳ ರೂಪಕ್ಕೆ ಮಾರು ಹೋಗಿರ್ತಕ್ಕಂಥ ಇಂದ್ರದೇವರು ಅವನ ಪುಣ್ಯವನ್ನು ಕಿತ್ಕೊಳ್ಳೋಕ್ಕೆ ಬಲಾತ್ಕಾರ ಮಾಡಿದರು. ಬಲಾತ್ಕಾರೇಣ ಭುಭುಜೆ ಗುರುವಿಣೀಂ ಪಾಕಶಾಸನ. ಆ ಗರ್ಭದಲ್ಲಿ ದೀರ್ಘತಮ ಎಂಬತಕ್ಕಂಥ ಒಬ್ಬ ಋಷಿ ಇದ್ದ. ಇಂದ್ರದೇವರ ಶಕ್ತಿ ಒಳಗೆ ಹೋಗದಂತೆ ತಡದ. ಕೋಪಗೊಂಡ ಇಂದ್ರದೇವ ನೀನು ಕುರುಡನಾಗುವಂತ ಶಾಪ ಕೊಟ್ಟ. ಉಚತ್ಯ ಋಷಿ ಶಾಪ ಕೊಡ್ತ ಅಂತ ಓಡಿ ಹೊಟ್ಟೋದ. ಮೇರು ಪರ್ವತ ಗುಹೆಯಲ್ಲಿ ತಪಸ್ಸಾರ್ಚಿರ್ತಾ ಇದ್ದ. ಇಂದ್ರದೇವರೆಲ್ಲ ಬಚ್ಚಿಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಲಿ ಇದ್ದಾನಲ್ಲ ಅವನು ಸ್ವರ್ಗಕ್ಕೆ ಲಗ್ಗೆ ಹಾಕದ. ಎಷ್ಟೋ ಸಂಪತ್ತನ್ನು ಕಿತ್ಕೊಂಡ. ಅಂದರೆ ಇಂದ್ರದೇವರು ಆಳಬೇಕಾಗಿರತಕ್ಕಂಥ ಇಂದ್ರ ಪದವಿಯನ್ನು ಅವನ ಮುಂದಿನ ಕೃತಯುಗದಲ್ಲಿ ರಾಜನಾಗೋದಿದ್ದರೂ ಕೂಡ ಈಗ ಹೋಗಿ ಕಿತ್ಕೊಂಡಿದ್ದು ತಪ್ಪಾಯಿತು. ಅದಕ್ಕೆ ವಾದಿರಾಜರು ಲಕ್ಷ್ಮೀ ಶೋಭನ ಹೇಳುವಾಗ ಖಳನಂತೆ ತನಗೆ ಸಲ್ಲದ ಭಾಗ್ಯವನ್ನು ಬಲ್ಲಿದ ಗಂಜಿ ಬರಿಗೈದ ಅಂತ ಹೇಳ್ತಾರೆ. ಹಾಗಾಗಿ ಪುನಃ ದೇವತೆಗಳೇನಿದ್ದಾರೆ ಅವರು ಅವನನ್ನು ಕರ್ಕೊಂಬಂದು ಪುನಃ ಆ ಸಿಂಹಾಸನ ಮೇಲೆ ಕೂರಿಸಿದರು. ಇಂದ್ರದೇವರು ವೃತ್ತಾಸನ ಹೊಂದಿ ಯಾವ ಪಾಪೂ ಬಂದಿಲ್ಲ ಅವನಿಗೆ. ಇಂದ್ರ ವೃತ್ರಂ ಹತ್ವ ಮಹಾನ್ ಅಭವತ್ ಅಂತ ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಅಕ್ಷಯ ತೃತೀಯದಲ್ಲಿ ಬರತಕ್ಕಂಥ ಕಥೆಯಲ್ಲಿ. ಆಗ ಅಕ್ಷಯ ತೃತೀಯ ದಿವಸದಲ್ಲಿ ವಿಶೇಷವಾಗಿ ಅವರು ಮಾಡಿರತಕ್ಕಂಥ ದಾನ ಧರ್ಮಗಳಿಂದ ಪೂರ್ಣವಾಗಿ ಪಾಪಗಳೆಲ್ಲ ಹೋದವು. ಅದು ಇಂದ್ರದೇವರ ಪಾಪವನ್ನು ಕೂಡ ಪರಿಹಾರ ಮಾಡಿರತಕ್ಕಂಥ ದಿವಸ. ವೈಶಾಖ ಮಾಸ ಗಂಧಲೇಪನಕ್ಕೆ ಪ್ರಸಿದ್ಧವಾದದ್ದು. ಪ್ರತಿಯೊಂದು ಮಠದಲ್ಲಿಯೂ ಕೂಡ ಬೃಂದಾವನಗಳಿಗೆ ಪೂರ್ಣವಾಗಿ ಗಂಧವನ್ನು 4 ಕಡೆಯೂ ಕೂಡ ಗಂಧವನ್ನು ಹಚ್ಚಿ ಲೇಪನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಕ್ಷಯ ತೃತೀಯ ದಿವಸದಲ್ಲಿ ಒಂದು ಕಥೆ ಹೇಳ್ತಾರೆ. ಅದರಲ್ಲಿ ಏನಂದರೆ, ರಾವಣ ಏನಿದ್ದಾನವನು, ನಾವು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅಂತ ಕೇಳ್ತಾ ಇದ್ದೀವಿ. ಆದರೆ 4 ಜನ ಗೊತ್ತು ನಮಗೆ. ಆದರೆ ಮಂಡೋದರಿ ಯಾರು, ಎಲ್ಲಿ ಹುಟ್ಟಿಲ್ಲೋ, ಯಾರ ಮಗಳು ನಮ್ಗೆ ಗೊತ್ತಿರೋದು ಒಂದೇ, ಏನು, ಅವಳು ಮಯಾಸುರನ ಮಗಳು, ಅಷ್ಟೇ ಗೊತ್ತು. ಇದೆಲ್ಲ ಅಷ್ಟೇ ಅಲ್ಲ. ವಸ್ತುತಃ ನಾವು ಈ ಅಕ್ಷಯ ತೃತೀಯದಲ್ಲಿ ಬರತಕ್ಕಂಥ ಕಥೆಯನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಗತ್ತೆ. ರಾವಣ ಏನಿದ್ದಾನವನು ರುದ್ರದೇವನ ಕೂತು ತಪಸ್ಸು ಮಾಡ್ದ. ರುದ್ರದೇವರು ಏನು ಬೇಕು ಹೇಳು ಅಂತ ಅವನನ್ನು ಪಾರ್ವತಿ ಪರಮೇಶ್ವರ ಸಹಿತವಾಗಿ ಬಂದು ಕೇಳಿದರು. ಅವನೇನು ಮಾಡ್ದ, ನಾನು ಕೇಳಿದ್ದು ಕೊಡ್ತೀಯ ಅಂತ ಭಾಷೆ ತೆಗೆದುಕೊಂಡು ನನಗೆ ನಿನ್ನ ಪಾರ್ವತಿ ಇದ್ದಾಳು ನಾನು ಕೊಟ್ಬಿಡು ಅಂದ. ರುದ್ರದೇವ ಮಾತು ಕಟ್ಟಿಬಿದ್ದು ಅವಳನ್ನು ಕೊಡ್ತಾನೆ. ಅವಳ ಭುಜ ಮೇಲೆ ಹೊತ್ಕೊಂಡು ದಾರಿಯಲ್ಲಿ ಬರ್ತಾ ಇರುವಾಗ ರುದ್ರದೇವರು ವಿಷ್ಣುವಿನ ಹತ್ರ ಹೋಗಿ, ನಾರಾಯಣ ವರ ಕೇಳಿದರೆ ಏನೋ ಕೇಳ್ತಾನೆ ಅಂತ ಹೇಳಿದರೆ ನನ್ನ ಹೆಂಡತಿಯನ್ನೇ ಅಪಹಾರ ಮಾಡಿದ್ದಾನೆ, ಅವಳು ನಿನ್ನ ತಂಗಿ, ನಿನ್ನ ತಂಗಿ ನನಗೆ ತಂದುಕೊಡು ಎಂಬುದಾಗಿ ಹೇಳಿದ ಕೂಡಲೇ ಅವನಾಗವನೇ ತಂದು ನಿನ್ನ ಕೈಲಾಸದಲ್ಲಿ ಬಿಡಬೇಕು ಹಾಗೆ ಮಾಡ್ತೇನೆ ಅಂಥೇಳಿ ಬ್ರಾಹ್ಮಣ ವೇಷ ಹಾಕ್ಕೊಂಡು ಅಕ್ಷಯ ತೃತೀಯ ದಿವಸ ಮೈಯೆಲ್ಲ ಗಂಧ ಬಳ್ಕೊಂಡಿದ್ದಾನೆ ಪರಮಾತ್ಮ. ಬಳ್ಕೊಂಡು ಅವನು ಬರ್ತಾ ಇರುವಾಗ ಎದುರುಗಡೆ ಸರಿಯಾಗಿ ರಾವಣ ಬರ್ತಾನೆ. ಏನು ರಾವಣ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾನೆ. ಲಂಕಾಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇವಳ್ಯಾರ ಕಾಳಿ ಅಂತಾನೆ. ಇವಳನ್ನ ಕಾಳಿ ಅಂತ ಹೇಳ್ತಾ ಇದ್ದೀಯಲ್ಲ, ತ್ರಿಲೋಕ ಸುಂದರಿ ಪಾರ್ವತಿ, ತಪಸ್ಸು ಮಾಡಿ ಗೆದ್ಕೊಂಡ್ಬಂದಿದ್ದೇನೆ ಅಂದ. ಇಳಿಸಿ ನೋಡಿ ಗೊತ್ತಾಗತ್ತೆ ಅಂತ. ಇಳಿಸಿದರೆ ಕಲ್ಕತ್ತಾದಲ್ಲಿದ್ದಾಳಲ್ಲ ಕಾಳಿ, ಆ ರೀತಿ ಇದ್ದಾಳೆ ಅವಳು. ಭಯಂಕರವಾದ ಕಣ್ಣುಗಳು, ಅಲ್ಲದೆ ಕೋರೆ ಹಲ್ಲುಗಳು, ರಕ್ತ ಬೇರೆ ನಾಲಿಗೆಯಿಂದ ಹನಿ ಹಾಕ್ತಾ ಇದೆ, 16 ಕೈಗಳು, ಒಂದೊಂದು ವಿಚಿತ್ರವಾದ ಭಯಂಕರ ಆಯುಧಗಳು. ಇನ್ನು ನೋಡಿ ರಾವಣನಿಗೆ ಭಯ ಆಯಿತು. ಓ ನನಗೆ ಶಿವ ಮೋಸ ಮಾಡ್ದ ಅಂದ. ಇವಳನ್ನು ಅಲ್ಲಿ ಬಿಟ್ಟು ಬಂದುಬಿಡು, ಅವನನ್ನೇ ತಿನ್ನಲಿ, ನಿನಗೆ ಅವಳೆಲ್ಲಿದ್ದಾಳೆ ಪಾರ್ವತಿ ನಾ ಹೇಳ್ತೇನೆ ಅಂದ. ಸರಿ ಓಡಿ ಹೋಗಿ ಅಲ್ಲಿ ಬಿಟ್ಬಿಟ್ಟು ಬಂದವ್ರದೊಳಗೆ ಪರಮಾತ್ಮ ಏನು ಮಾಡ್ದ, ತನ್ನ ದೇಹದ ಗಂಧ ಹಚ್ಕೊಂಡಿದ್ನಲ್ಲ ಅದರಿಂದ ಒಂದಿಷ್ಟು ಗಂಧ ತೆಗೆದ. ಉದರದ ಜಾಗದಲ್ಲಿದ್ದ ಗಂಧವನ್ನು ತೆಗೆದ. ಅದು ಯಾವುದೋ ಮಂತ್ರವನ್ನು ಹೇಳ್ದ. ತಕ್ಷಣ ಪಾರ್ವತಿಯಂತೆ ಇರುವ ಒಬ್ಬ ಸ್ತ್ರೀ ತಯಾರಾದಳು. ಅವಳು ಮಂಡೋದರಿ ಅಂತ ಹೆಸರಿಟ್ಟ. ಮಂಡೋದರಿ ಅಂದರೆ ಮಂಡ ಅಂದರೆ ಸೂಕ್ಷ್ಮ, ಮಂಡಂ ಸೂಕ್ಷ್ಮಂ, ಉದರ ಅಂದರೆ ಹೊಟ್ಟೆ, ಅಂದರೆ ನಡುಭಾಗ ಅನುದರ ಕನ್ಯಾ, ಅಂದರೆ ನಡು ಸಣ್ಣ ಉಳ್ಳವಳು ಅಂತ ಅರ್ಥ ಬಂತು. ಹಾಗಾದರೆ ಈ ಅರ್ಥ ತಗೊಳ್ಳಿಕ್ಕೆ ಬರಲ್ಲ. ಯಾರು ನಡು ಸಣ್ಣ ಇದೆಯೋ ಅವರೆಲ್ಲರನ್ನೂ ಕೂಡ ನಾವು ಮಂಡೋದರಿ ಅಂತ ಕರಿಬೇಕಾಗತ್ತೆ. ಹಾಗಾಗೋದಿಲ್ಲ. ಅದಕ್ಕೆ ಇವರು ಹೇಳೋದೇನು, ಮಂಡ ಅಂದ್ರೆ ಅಲಂಕಾರ, ಮಡಿಭೂಷಾಯಾಮ್ ಅಂತ ಧಾತು.
ಎಲ್ಲಿತ್ತು ಅಲಂಕಾರ? ಅದು ಉದರದಲ್ಲಿತ್ತು. ಅರೆ ಉದರದ ಮೇಲಿದ್ದ ಗಂಧ ಎಂಬ ಅಲಂಕಾರದಿಂದ ಸೃಷ್ಟಿಯಾದವಳು, ಅದಕ್ಕೆ ಮಂಡೋದರಿ ಅಂತ ಹೆಸರಿಟ್ಟ. ಅವಳನ್ನು ಕರ್ಕೊಂಡು ಹೋಗಿ ಮಯಭವನ ಇದೆ ಪಾತಾಳದಲ್ಲಿ ಕೆಳಗಡೆ, ಅಲ್ಲಿಟ್ಟ. ನನ್ನ ಮಗಳಿವಳು, ನಾನು ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿದೆ, ಇವಳನ್ನು ಮದುವೆ ಆಗಲಿಕ್ಕೆ ಅಂಥೇಳಿ ರಾವಣ ಬರ್ತಾನೆ. ಆ ರಾವಣ ಏನಿದ್ದಾನೆ ಅವನು ಬಂದು ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗುತ್ತೆ, ಮದುವೆ ಮಾಡಿಕೊಟ್ಬಿಡು, ಕನ್ಯಾದಾನ ಫಲ ನಿಂಗೆ ಬರುತ್ತೆ ಅಂಥೇಳಿ ಹೋಗ್ತಾನೆ. ರಾವಣ ಬಂದುಕೊಳ್ಳೆ ಮಯಭವನದಲ್ಲಿ ಇದ್ದಾನೆ ಅಂತ ಹೇಳಿಕೊಳ್ಳೆ ಓಡಿ ಬರ್ತಾನೆ. ಅವನು ಸ್ವಾಗತ ಮಾಡಿ ಮಂಡೋದರಿ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಹಾಗಾದರೆ ಪರಮಾತ್ಮನ ಉದರದಲ್ಲಿದ್ದ ಗಂಧದಿಂದ ಹುಟ್ಟಿ ಅನಂತರ ರಾವಣನಿಗೆ ಕಾಲಕ್ಕೆ ಒಳ್ಳೆಯ ಉಪದೇಶ ಮಾಡಿರತಕ್ಕಂಥ ಮಂಡೋದರಿ ಏನಿದ್ದಾಳೆ ಅವಳನ್ನು ನಾವು ಬೆಳಗಾಗಿದ್ದು ಸ್ಮರಣೆ ಮಾಡಿದ್ವಿ ಅಂದರೆ ನಮ್ಮ ಹೆಂಗಸರಿಗೂ ಕೂಡ ಒಳ್ಳೆಯ ಒಂದು ಗಂಡನಿಗೆ ಮಾರ್ಗವನ್ನು, ಒಳ್ಳೆಯ ಮಾರ್ಗದಲ್ಲಿ ಹೋಗುವಂಥ ತಿಳುವಳಿಕೆ ಕೊಡುವ ಬುದ್ಧಿ ಅವಳಿಗೂ ಬರುತ್ತೆ. ಅದಕ್ಕಾಗಿ ಇದು ಕೂಡ ಈ ಮಂಡೋದರಿ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಯಪ್ಪಶ್ಯತೆ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖ ಸ್ಥಿತೇ ಪಕ್ಷೆ ಸಯಾತಿ ಅಚ್ಯುತ ಮಂದಿರಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಗಂಧ ಸ್ನಾನ, ವೈಶಾಖ ಜ್ಯೇಷ್ಠ ಎರಡೂ ಕೂಡ ಬೇಸಿಗೆ ಆದ್ದರಿಂದ ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಪ್ರಾತಃ ಕಾಲ ಸ್ನಾನ ಮಾಡಿ ಗಂಧೋದಕ ತುಂಬಿರತಕ್ಕಂಥ ಒಂದು ಪಾತ್ರೆಯಲ್ಲಿ ದೇವರ ಪ್ರತಿಮೆಗಳನ್ನು ಸಾಯಂಕಾಲದವರೆಗೂ ಇಡಬೇಕು ಅಂತ ಹೇಳ್ತಾರೆ. ಇವತ್ತೇನೆ ಪರಶುರಾಮ ಜಯಂತಿ. ಅದು ಹಿಂದೆ ಹೇಳಿದೆ, ಪರಶುರಾಮ ದೇವರು ಪುನರ್ವಸು ನಕ್ಷತ್ರದಲ್ಲಿ ಅವತಾರ ಮಾಡಿದವರು. ತೃತೀಯ ಎಂಬತಕ್ಕಂಥದ್ದು ಪ್ರದೋಷ ವ್ಯಾಪಿನಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ದಿವಸ ಉಪವಾಸ ಇದ್ದು ನಾವು ಷೋಡಶೋಪಚಾರ ಪೂಜೆಯನ್ನು ಸಹಸ್ರನಾಮದಿಂದ ತುಳಸಿ ಅರ್ಚನೆ ಮಾಡಿದ್ರೆ ಅವರು ವಿಶೇಷ ಅನುಗ್ರಹ ಮಾಡ್ತಾರೆ. ಜಮದಗ್ನಿಸುತೋ ವೀರ ಕ್ಷತ್ರಿಯಾಂತರ ಅಂತಕ ಪ್ರಭೋ ಗ್ರಹಾಣಾರ್ಗಮಯ ದತ್ತಂ ಕೃಪೆಯ ಪರಮೇಶ್ವರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ವೈಶಾಖ ಮಾಸದಲ್ಲಿ ಬರತಕ್ಕಂಥ ಪ್ರತಿಯೊಂದು ತಿಥಿಗಳೂ ಕೂಡ ಅತ್ಯಂತ ಅದ್ಭುತವಾದಕ್ಕಂಥದ್ದು. ಇನ್ನೊಂದು ವೈಶಾಖ ಚತುರ್ಥಿ ಇದೆ, ಅವತ್ತು ಶಂಖದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಿಶೇಷವಾಗಿ ದೋಷಗಳು ಪರಿಹಾರ ಆಗುತ್ತೆ. ಅಲ್ಲದೆ ವೈಶಾಖ ಶುದ್ಧ ಪಂಚಮಿನ ಗಾಯತ್ರಿ ಜಯಂತಿ ಕರೀತಾ ಇದ್ದಾರೆ. ಇವತ್ತು ಗಾಯತ್ರಿ ಜಪ ಮಾಡಿದವರಿಗೆ ವಿಶೇಷ ಜ್ಞಾನವನ್ನು ಕೊಡ್ತಾರೆ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಗೋಪಾಲದಾಸರು ಸಂಕಾಪುರದಲ್ಲಿ ವ್ಯಾಸರಾಜ ಪ್ರತಿಷ್ಠಿತ ಪ್ರಾಣದೇವರ ಸನ್ನಿಧಾನದಲ್ಲಿ 2 ವರ್ಷ ಗಾಯತ್ರಿ ಜಪ ಮಾಡಿದ್ದಕ್ಕಾಗಿ ಸಿದ್ಧಿ ಮಾಡಿಕೊಂಡಿದ್ದು ಇತಿಹಾಸ. ಹೀಗೆ ಒಂದೊಂದು ದಿವಸವೂ ಅಷ್ಟೇ ವೈಶಾಖ ಮಾಸವೇ ಜಲಕುಂಭದಾನಕ್ಕೆ ಶ್ರೇಷ್ಠ. ಅದರಲ್ಲಿ ಕೂಡ ಸಪ್ತಮಿ ದಿವಸ ವಿಶೇಷವಾಗಿದೆ. ಇವತ್ತು ಗಂಗಾ ವ್ರತ ಅಂತ ಕರೀತಾರೆ. ಇಂದು 1000 ಜಲಕುಂಭಗಳನ್ನು ದಾನ ಮಾಡಬೇಕಂತೆ. 1000 ಮಡಿಕೆಗಳನ್ನು ಅಥವಾ ಪಂಚಪಾತ್ರಗಳನ್ನು ದಾನ ಮಾಡಬೇಕು. ಇದರಿಂದ 7 ತಲೆಮಾರಿನ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರಂತೆ. ಏನು ವಿಶೇಷ ಇದರಲ್ಲಿ ಅಂದರೆ, ಜನ್ನು ಎಂಬತಕ್ಕಂಥ ಋಷಿ ಇದ್ದಾನಲ್ಲ, ಅವನು ಆಶ್ರಮ ಮಾಡಿಕೊಂಡಿರುವಾಗ ಭಗೀರಥ ಶಿವನನ್ನು ತಪಸ್ಸಿನಿಂದ ಸಂತೋಷಪಡಿಸಿ ಅವಳನ್ನು ಕರ್ಕೊಂಬರ್ತಾ ಇರುವಾಗ ಅವನ ಆಶ್ರಮವನ್ನು ಕೂಡ ಅದನ್ನು ಪೂರ್ತಿ ನೀರಿನಲ್ಲಿ ಹೋಮ ಮಾಡಿಸ್ಬಿಟ್ರು. ಆ ಋಷಿ ಕೋಪ ಬಂತು. ತಕ್ಷಣ ನೀರನ್ನು ತಗೊಂಡು ಒಂದು ಆಪೋಷಣ ತೊಗೊಂಬಿಟ್ಟ. ಪುನಃ ಭಗೀರಥನಿಗೆ ದುಃಖ ಉಂಟಾಯಿತು. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರುವ ಭಾಗೀರಥಿ ಹೊಟ್ಟೋಲ್ಲಲ್ಲ. ಪುನಃ ಸ್ತೋತ್ರ ಮಾಡಿದ್ರು. ದೇವತೆಗಳು ಬಂದರು. ಆ ಜನ್ನು ಋಷಿಯನ್ನು ಕೇಳಿದರು, ಅವಳನ್ನು ಬಿಟ್ಬಿಡು ನೀನು, ಅವಳು ತುಂಬ ಮಹಾಕಾರ್ಯ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದರು. ಆಯಿತು, ಇವಳು ನನ್ನ ಮಗಳು ಅಂತ ನೀವು ಹೇಳಬೇಕು. ಆಗ ಜಾಹ್ನವಿ ಅಂತ ದೇವತೆಗಳ ಹೆಸರು ಕೊಟ್ಟರು, ಜನ್ನುವಿನ ಮಗಳು ಅಂತ. ಯಾಕೆಂದರೆ ಹರಿವಂಶ ಹೇಳುವಂತೆ ಇವಳು 2 ಜನ್ಮದಿಂದ ಪ್ರಯತ್ನ ಪಡ್ತಾ ಇದ್ದಾಳೆ ಈ ಜನ್ನು ಎಂಬ ರಾಜನಾಗಿರುವಾಗ ಮದುವೆ ಆಗಬೇಕು ಅಂತ. ಆದರೆ ಅವನು ಹೇಳಿದ, ನಾನು ಸನ್ಯಾಸ ತಗೊಳ್ಳೋನು, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ ಕೋಪದಿಂದ ಅವನ ಆಶ್ರಮವೆಲ್ಲ ಪೂರ್ತಿ ತೆಗೆದುಬಿಟ್ರು. ಅದಕ್ಕಾಗಿ ಕುಡಿದು ಹಾಕಿದ. ಈಗ ದೇವತೆಗಳ ವರ ಕೊಟ್ಟರು, ಇನ್ನು ಮೇಲೆ ಬ್ರಾಹ್ಮಣ ಬಲಗಿವಿಯಿಂದ ಬಿಟ್ಟನಲ್ಲ, ಇನ್ನು ಮೇಲೆ ಬ್ರಾಹ್ಮಣರ ಬಲಗಿವಿಯಲ್ಲಿ ಸಮಸ್ತ ದೇವತೆಗಳು ಸಮಸ್ತ ಗಂಗಾ ನದಿಗಳು ಸನ್ನಿಹಿತವಾಗಿರುತ್ತವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಆಕಳಿಸಿದಾಗ ಅಥವಾ ಸೀಂದಾಗ ಕೆಮ್ಮಿದಾಗ ಆಚಮನ ಮಾಡಬೇಕು ಅಂತಿದೆ. ಎಲ್ಲಿ ತರುವುದು ಆಚಮನ? ಆಗಲ್ಲ. ಅದಕ್ಕೆ ಬಲಗಿವಿ ಮುಟ್ಕೊಂಡಾಗ ಅದು ಆಚಮನ ಮಾಡಿದ ಫಲ ಬರುತ್ತೆ ಎಂಬುದಾಗಿ ಶಾಸ್ತ್ರ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇದರಲ್ಲಿ ಸಪ್ತಮಿಯಲ್ಲಿ ಇರತಕ್ಕಂಥದ್ದು. ಮೋಹಿನಿ ಏಕಾದಶಿ ಎಂಬತಕ್ಕಂಥದ್ದು ಬರುತ್ತೆ. ಮೊನ್ನೆ ಹೋಗಿದ್ದು ವರೂಥಿನಿ ಏಕಾದಶಿ, ಈಗ ಮೋಹಿನಿ ಏಕಾದಶಿ ಅಂತಿದೆ. ಆ ಏಕಾದಶಿ ಬರತಕ್ಕಂಥ ದಿನಗಳೇನಿದೆ ಅದು ಮೋಹಿನಿ ನಾಮ ಸಹ ಪ್ರೋಕ್ತ ಸರ್ವಪಾಪ ಹರಾಶುಭ. ಅಂದರೆ ಭದ್ರಾವತಿ ಎಂಬತಕ್ಕಂಥ ಒಂದು ನಗರದಲ್ಲಿ ದ್ಯುತಿಮಾನ್ ಎಂಬತಕ್ಕಂಥ ರಾಜ, ಅವನಿಗೆ ಧನಪಾಲ ಎಂಬತಕ್ಕಂಥ ಧರ್ಮಿಷ್ಠನಿಗೆ 5 ಜನ ಮಕ್ಕಳಿದ್ದಾರೆ. ಅವರಲ್ಲಿ ದೃಷ್ಟಬುದ್ಧಿ ಎಂಬತಕ್ಕಂಥ ಪಂಚಮ ಪುತ್ರ
ಪರಸ್ತ್ರೀ ಸಂಗಾದಿಗಳಿಂದ ದೋಷಗ್ರಸ್ತನಾದ. ದುಡ್ಡೆಲ್ಲ ಕಿತ್ಕೊಂಡು ವೇಶ್ಯಾಸ್ತ್ರೀಯರೆಲ್ಲರೂ ಕೂಡ ಅವನನ್ನು ದೂರ ಮಾಡಿಬಿಟ್ರು. ಕಳ್ತನ ಮಾಡಿ ರಾಜಪುರುಷರಿಂದ ಹಿಡಿಯಲ್ಪಟ್ಟ. ಪುನಃ ಕಳ್ತನ ಮಾಡಿ ಏಟುಗಳು ತಿಂದ. ದೇಶದಿಂದಲೇ ಆಚೆ ಬಿಸಾಕಿದ್ರವನನ್ನು. ಕಾಡಿಗೆ ಹೋದ ದುಷ್ಟಬುದ್ಧಿ ಪಕ್ಷಿಗಳನ್ನು ಕೊಂದು ಜೀವನ ಮಾಡ್ತಾ ಇದ್ದ. ಕೌಂಡಿನ್ಯ ಋಷಿಗಳ ಆಶ್ರಮಕ್ಕೆ ಬಂದ. ವೈಶಾಖ ಮಾಸದಲ್ಲಿ ನದಿ ಸ್ನಾನ ಮಾಡಿದ ಕೌಂಡಿನ್ಯ ಋಷಿಗಳ ಮೈ ಮೇಲಿರತಕ್ಕಂಥ ಜಲದ ಬಿಂದು ಅವನ ಮೇಲೆ ಬಿದ್ದು ಅಷ್ಟಕ್ಕೆ ಪಾಪಗಳೆಲ್ಲ ಹೋದವು. ಅಂದಮೇಲೆ ನಾವೇ ಸಂಕಲ್ಪಪೂರ್ವಕವಾಗಿ ಮಂತ್ರ ಹೇಳಿಕೊಂಡು ನದ್ಯಾದಿಗಳಲ್ಲಿ ಸ್ನಾನ ಮಾಡಿದ್ರೆ ಇನ್ನೆಷ್ಟು ಫಲ ಬರ್ಬೋದು. ಆದ್ದರಿಂದ ವೈಶಾಖ ಮಾಸವನ್ನು ಯಾವತ್ತೂ ಅಷ್ಟೇ ಅದನ್ನು ಹಾಗೆ ಕಳಿಸ್ಬಿಡಬಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು ಚತುರ್ದಶಿ ಏನು ಬರುತ್ತೆ ಅವತ್ತು ನರಸಿಂಹ ಜಯಂತಿ. ನರಸಿಂಹದೇವರು ಅವತಾರ ಮಾಡಿರತಕ್ಕಂಥದ್ದು. ದ್ವಾದಶಿ ಆದಮೇಲಿದು. ದ್ವಾದಶಿ ಅಂದರೆ ಅವತ್ತು ವಸಂತ ಮಾಧವನ ಪೂಜೆ ಇದೆ. ಹಣ್ಣಿನ ರಸಾಯನಾದಿಗಳು ಎಲ್ಲ ಮಾಡಿ ಬ್ರಾಹ್ಮಣರಿಗೆ ಗಂಧಾದಿಗಳನ್ನು ಕೊಟ್ಟು ಅದನ್ನು ಫಲಹಾರ ಪೂಜೆ ಅಂತ ಅದನ್ನು ಕರೀತಾ ಇದ್ದಾರೆ. ಅದನ್ನು ಮಾಡಬೇಕು. ನರಸಿಂಹ ಜಯಂತಿ ಅದು 2 ದಿನದಲ್ಲಿ ಕೂಡ ವ್ಯಾಪಿಸ್ಕೊಂಡಿದ್ದರೆ ಪೂರ್ವ ದಿವಸದಲ್ಲೇ ಮಾಡಬೇಕು ಅಂತೆಲ್ಲ ನಿಯಮಗಳಿದೆ. ಹಾಗೆ ಸಾಯಂಕಾಲ ಅವನು ವೈಶಾಖ ಮಾಸದ ಸಾಯಂಕಾಲದಲ್ಲಿ ನರಸಿಂಹದೇವರು ಕಾಣಿಸ್ಕೊಂಡಿದ್ದು ಅಂದರೆ ಸಂಧ್ಯಾಕಾಲದಲ್ಲಿ. ಪ್ರಹ್ಲಾದರಾಜ ಹಿಂದೆ ವಸುದೇವ ಎಂಬತಕ್ಕಂಥ ಬ್ರಾಹ್ಮಣ ಪುತ್ರನಾಗಿದ್ದ. ನರಸಿಂಹ ವ್ರತವನ್ನು ಆಚರಣೆ ಮಾಡಿದ. ನರಸಿಂಹಗೆ ಅವಿಚ್ಛಿನ್ನವಾಗಿ ಪ್ರೇಮ ಉಂಟಾಯಿತು. ಈ ವ್ರತವನ್ನು ಮಾಡಿದವರಿಗೆ ಧನಧಾನ್ಯಾದಿ ಸಂಪತ್ತಿಗೆ ಕೊರತೆ ಇರಲ್ಲ ಅಂತ ಅನುಗ್ರಹ ಮಾಡಿದ. ಹೀಗಾಗಿ ಆ ದಿವಸ ವೈಶಾಖ ಮಾಸ ಚತುರ್ದಶಿ ವಾಯುದೇವತಾಕವಾದ ಸ್ವಾತಿ ನಕ್ಷತ್ರ ಕೂಡ ಸೇರಿರುತ್ತೆ. ಶನಿವಾರ ಸಿದ್ಧಿಯೋಗ ವಣಿಕರಣ ಇಷ್ಟು ಸೇರಿತ್ತು ಅಂದರೆ ಆ ನರಸಿಂಹ ಜಯಂತಿಯನ್ನು ನಾವು ಮಾಡಲೇಬೇಕದನ್ನು. ಇದರಿಂದ ವಿಶೇಷವಾಗಿ ಆಯುಷ್ಯು ಆರೋಗ್ಯ ಜಾಸ್ತಿ ಉಂಟಾಗತ್ತೆ. ಪ್ರಾತಃ ಕಾಲ ವೈಶಾಖ ಸ್ನಾನಾದಿಗಳನ್ನು ಮಾಡಿಕೊಂಡು ನದಿ ತಟಾಕಾದಿಗಳಲ್ಲಿ ಸ್ನಾನ ಮಾಡ್ಬೋದು. ಎಳ್ಳು ಮತ್ತು ನೆಲ್ಲಿಕಾಯಿಗಳಿಂದ ಸ್ನಾನ ಮಾಡಿ ಆಮೇಲೆ ಪೂಜಾ ಸಂಕಲ್ಪ ಮಾಡಿ ಅರ್ಘ್ಯ ಕೊಡಬೇಕಂತೆ. ಹಿರಣ್ಯಾಕ್ಷ ಪರಿತ್ರಾಣಾಯ ಸಾಧೂನಾಂ ಜಾತೋ ವಿಷ್ಣು ನೃಕೇಸರಿ ಗ್ರಹಣಾರ್ಗಮಯ ದತ್ತಂ ಸಲಕ್ಷ್ಮೀ ನೆಹರೇ ಹರೇ ಅಂಥೇಳಿ ಪಾಯಸಾದಿಗಳನ್ನು ನೈವೇದ್ಯ ಮಾಡಿ 1,00,000 ಹೋಮ ಮಾಡಿಬಿಟ್ರು ಅಂತ ಹೇಳಿದ್ರೆ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಹೀಗೆ ಈ ವೈಶಾಖ ಮಾಸ ಯಾರಿಗೆ ಸ್ನಾನ ಮಾಡಲಿಕ್ಕೆ ಆಗೋದಂಥವ್ರಿಗೆ ಅಂತ್ಯ ಪುಷ್ಕರಣೆ ಎಂಬುದಾಗಿ ಒಂದೊಂದು ದಿವಸವೂ ಶ್ರೇಷ್ಠ, ಕಡೆ 3 ದಿವಸ ಮತ್ತೂ ಶ್ರೇಷ್ಠ. ಆ ದಿವಸವಾದರೂ ಕೂಡ ಎಲ್ಲ ಹೇಳಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಪೂರ್ಣ ಫಲಾಫಲಿ ಎಂಬುದಾಗಿ ಹೇಳಿದ್ದಾರೆ. ಇಂತಹ ಬ್ರಹ್ಮದೇವ ಈ ಪೂರ್ಣಿಮೆಯಂದೇ ಎಳ್ಳನ್ನು ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ತಿಲಸ್ನಾನ, ತಿಲತೈಲದಿಂದ ದೀಪ, ತಿಲ ತರ್ಪಣ, ತಿಲ ಹೋಮ, ತಿಲ ದಾನ ಅದು ಕೂಡ ಮಾಡಬೇಕು ಎಂಬುದಾಗಿ ಆದಿತ್ಯ ಪುರಾಣ ಹೇಳ್ತಾ ಇದೆ. ಹೀಗಾಗಿ ಈ ವೈಶಾಖ ಮಾಸದ ಮಹಾತ್ಮೆ ಏನಿದೆ ಅದನ್ನು ಅನೇಕ ಕಥೆಗಳ ಮೂಲಕವಾಗಿ ನಮಗೆ ಸಂಪಾದನೆ ಮಾಡಿದ್ದಾರೆ. ವೇದವ್ಯಾಸ ದೇವರು ಒಂದೊಂದು ಪುರಾಣದಲ್ಲಿ ಒಂದೊಂದು ವಿಶೇಷವನ್ನು ಕೊಟ್ಟಿರ್ತಾರೆ. ಎಲ್ಲ ಪುರಾಣದಲ್ಲಿ ಎಲ್ಲ ಹೇಳಿಬಿಡೋದಿಲ್ಲ. ಒಂದರಲ್ಲಿ ಅಧಿಕ ಮಾಸದ ಮಹಾತ್ಮೆ ಹೇಳಿದರೆ ಇನ್ನೊಂದರಲ್ಲಿ ವೈಶಾಖ ಮಾಸ ಹೇಳ್ತಾರೆ. ವೈಶಾಖ ಮಾಸಕ್ಕಿಂತ ಶ್ರೇಷ್ಠವಾದ ಮಾಸ ಇನ್ನೊಂದಿಲ್ಲ ಅಂದ್ಬಿಡ್ತಾರೆ. ಅಲ್ಲಿ ನಕಾರ್ತಕ ಸಮ ಮಾಸ ಅಂತ ಅಲ್ಲಂತಾರೆ. ಮತ್ತು ಏನಿದು ಎಲ್ಲ ಮಾಸ ಆಯಾಯ ಮಾಸದಲ್ಲಿ ಅದು ಶ್ರೇಷ್ಠ ಅಂತ ಅರ್ಥ. ಅದನ್ನು ಬಿಟ್ಟಿರಲಿಲ್ಲ. ಅಲ್ಲದೆ ಎಲ್ಲ ಕಾಲದಲ್ಲಿ ನಾವಿರಲ್ಲ. ಈಗ ವೈಶಾಖ ಮಾಸದ್ದು ಕಾರ್ತಿಕ ಮಾಸ ಇರ್ತಾರೆ ಅಂತ ನಿಯಮ ಏನಿಲ್ಲ. ಅಂದಮೇಲೆ ಕಾರ್ತಿಕ ಮಾಸದಲ್ಲಿ ಅವ್ರಿಗೆ ಅದೇನೇ ಶ್ರೇಷ್ಠವಾದ ಮಾಸ. ಹಾಗೆಲ್ಲ ಅಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳೆಲ್ಲ ಮಾಡಬೇಕು ಎಂಬುದಾಗಿ. ಹೀಗೆ ಯಾವುದೇ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ನಾವು 3 ಅಂಶ ಗಮನಿಸ್ಕೋಬೇಕು. ಹಿಂದಿನವರು ನಾವು ಸಾಮಾನ್ಯವಾಗಿ ಸಮಯ ವ್ಯರ್ಥ ಮಾಡ್ತಾನೇ ಇರ್ತೀವಿ. ಯಾವುದರಿಂದ? ಕೆಲವರು ತಾಮಸ ಕೆಲಸಗಳಿಂದ ಸಮಯ ಕಳೀತಾರೆ. ನಿದ್ರೆ ಮಾಡಿ ಅದು ಮಾಡಿ ಹಾಳು ಮಾಡ್ಕೊತಾರೆ ಕೆಲವರು. ಇನ್ನು ಕೆಲವರು ಏನಿರ್ತಾರೆ, ಅವರು ಲೌಕಿಕ ಕಾರ್ಯದಲ್ಲೇ ಮುಳುಗಿ ಮಾಡ್ತಾರೆ. ಒಬ್ಬರು ತಾಮಸ, ಒಬ್ಬರು ರಾಜಸ. ಇನ್ನು ಸಾತ್ವಿಕರು ಇರ್ತಾರೆ. ಅವರು ಯಾವ ರೀತಿ ಮಾಡಬೇಕು ನೋಡಿ. ಇಂಥ ಹಬ್ಬಗಳು, ವೈಶಾಖ ಮಾಸದ ಆಚರಣೆಗಳು, ಅಲ್ಲಿರ್ತಕ್ಕಂಥ ಪುರಾಣ ಶ್ರವಣಾದಿಗಳು ಇದನ್ನು ಮಾಡಿ ಕಾಲ ಕಳಿಬೇಕು ಎಂಬುದೇ ಹಬ್ಬ ಅಂದರೆ ಅದೇ ಅರ್ಥ. ಅದರಲ್ಲಿ ದಾನ ಒಂದು, ಸ್ನಾನ ಒಂದು, ಮಾನ ಒಂದು ಅಂತ. ಮಾನ ಅಂದರೆ ಗೌರವ, ಪೂಜೆ, ವಿಶೇಷವಾಗಿ ಇಷ್ಟೊತ್ತು ಹೇಳಿರ್ತಕ್ಕಂಥ ಪೂಜೆ ಒಂದು. ದಾನ ಅಂದರೆ ಹೇಳಿದ ಪಾನಕ ದಾನ, ಅದು ದಾನ ಮಾಡತಕ್ಕಂಥದ್ದು. ಸ್ನಾನ ಅಂತ ಹೇಳಿದರೆ ನದ್ಯಾದಿಗಳಿಗೆ ಸ್ನಾನ ಮಾಡತಕ್ಕಂಥದ್ದು. ಈ 3 ಮಾಡಿದಾಗ ಇದಕ್ಕೆ ಪರ್ವ, ಹಬ್ಬ ಎಂಬತಕ್ಕಂಥದ್ದು ಸಾರ್ಥಕವಾಗತ್ತೆ ಎಂಬುದಾಗಿ ಹೇಳಿ ಈ ಒಂದು ವೈಶಾಖ ಮಾಸದ ಮಹಾತ್ಮೆಯನ್ನು, ಅದರ ಆಚರಣೆಗಳನ್ನು ಯಥಾಶಕ್ತಿ ಯಥಾಮತಿ ಹೇಳಿದ್ದೇನೆ. ಇದರಿಂದ ಎಲ್ಲ ಜನರು ಕೂಡ ಇದರ ಕಾರ್ಯಕ್ರಮವನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿದವರಾದರೆಂದರೆ ವೈಶಾಖ ಮಾಸದ ನಿಯಾಮಕನಾದ ಮಧುಸೂದನನ ಪ್ರೀತಿ ಸಂಪಾದನೆ ಆಗುವುದರಲ್ಲಿ 2 ಮಾತಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಈ ಕಮಲಾಂಕುಶ ಎಂಬತಕ್ಕಂಥ
ಒಂದು ಚಾನೆಲ್ ಮೂಲಕ ನೀವು ನೋಡ್ತಾ ಇದ್ದೀರಿ. ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಿ ಅವರಿಗೆಲ್ಲ ವೈಶಾಖ ಮಾಸ ನಿಯಾಮಕ ಮಧುಸೂದನನ ಪ್ರೀತಿ ವಿಶೇಷವಾಗಿ ಆಗಿ ಈ ಒಂದು ತಿಂಗಳು ಕೂಡ ಕಾರ್ಯಕ್ರಮ ಮಾಡುವಂತಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಸರ್ವೇ ಜನಾಃ ಸುಖಿನೋ ಭವಂತು.